नमः श्रीमदानंद तीर्थ भगवत्पादाचार्य गुरुभ्यो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत। अभ्रमं भंगरहितम् अजडं विमलं सदा आनन्दतीर्थमतुलं भजे तापत्रयापहम्। मूकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं समाश्रये। श्रीशाङ्घ्रिमीन मनसे यतिधर्मरताय च माधवार्याय गुरवे नमो वैराग्यशालिने। स्वस्तिस्सताम् अशेष सन्मङ्गलानि भवन्तु। ಇವತ್ತಿನ ಮಹಾಪರ್ವಕಾಲದ ಕನ್ಯಾಗತೆ ಸವಿತರಿ ಆಷಾಢ್ಯಾದಿ ಪಂಚಮಃ ಅಪರಪಕ್ಷ ಸಕನ್ಮಹಾಲಯ ಶ್ರಾದ್ಧೆ ನೋಡ್ರಿ, ಎಲ್ಲ ಸಮಸ್ತ ಪಿತೃಗಳು ನಮ್ಮನ್ನ ಆಶ್ರಯಿಸಿ ಅನ್ನೋದಕವನ್ನ ಕೊಡ್ತಾರೆ ಅಂತ ಪಿತೃದೇವತೆಗಳೆಲ್ಲರೂ ನಮ್ಮನ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ದಿವ್ಯ ಕಾಲ. ಎಲ್ಲ ಪಿತೃಗಳಿಗೆ ಒಂದು ಆನಂದ ಏನು ಅಂದ್ರೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ವಂಶದವರು ಧರ್ಮದಲ್ಲಿ ಇರತಕ್ಕಂಥ, ಧರ್ಮದಲ್ಲಿ ಹೇಳಿರ್ತಕ್ಕಂಥ ಧರ್ಮ ಪ್ರವರ್ತವಾಗಿರ್ತಕ್ಕಂಥ ವಾಕ್ಯಗಳನ್ನು ಪರಿಪಾಲನೆ ಮಾಡ್ತಾ ನಮಗೆ ಸದ್ಗತಿಯನ್ನು ಕೊಡ್ತಾರೆ ಅಂತ ಆಶಿಸ್ತಾ ಇರ್ತಾರೆ ಪಿತೃದೇವತೆಗಳು. ಇಂಥ ಯಾವ ಪಿತೃದೇವತೆಗಳನ್ನ ಸಂತೋಷ ಪಡಿಸಬೇಕಾತು ಅಂದ್ರೆ ಅತ್ಯವಶ್ಯಕವಾಗಿ ಶ್ರದ್ಧೆಯ ಯತ್ ಕುರುತೆ ಶ್ರಾದ್ದಂ, ಶ್ರಾದ್ದಾದಿಗಳನ್ನ ಮಾಡಬೇಕು. ಬರೀ ಶ್ರಾದ್ದಾದಿಗಳನ್ನ ಮಾಡುವುದಲ್ಲ, ಶ್ರಾದ್ದವನ್ನ ಶ್ರದ್ಧೆಯ ಯತ್ ಕುರುತೆ, ಯಾವುದು ಶ್ರದ್ಧೆಯಿಂದ ಮಾಡಲ್ಪಡ್ತದೋ ಅದಕ್ಕೆ ಶ್ರಾದ್ದ ಅಂತ ಕರೆದ. ಹಬ್ಬ ಹರಿದಿನಗಳಲ್ಲಿ ವ್ಯತ್ಯಾಸವಾಗಬಹುದು, ಆದರೆ ಶ್ರಾದ್ದದಲ್ಲಿ ಶುಚಿ, ಮಂತ್ರ, ಮಂತ್ರಜ್ಞ, ಪಿತೃದೇವತೆಗಳ ಸ್ಮರಣೆ ಅತ್ಯವಶ್ಯಕವಾದದ್ದು. ಅದು ಇಲ್ಲ ಅಂತ ಆದ್ರೆ ಅವ್ರಿಗೆ ಹುಟ್ಟುತ್ತದೋ ಗೊತ್ತಿಲ್ಲ, ಅಡ್ರೆಸ್ ಸರಿಯಾಗಿ ಬರಲಿಲ್ಲ ಅಂದ್ರೆ ಯಾವುದೇ ಫೋನ್ ಒಂದು ನಂಬರ್ ಹೆಚ್ಚು ಕಡಿಮೆ ಆದ್ರೆ ಯಾರಿಗೋ ಫೋನ್ ಹೋಗ್ತು, ಅಡ್ರೆಸ್ ವ್ಯತ್ಯಾಸವಾತು ಅಂದ್ರೆ ಯಾರಿಗೋ ವರ್ತಮಾನ ಹೋಗ್ತದೆ. ಅದರಂತೆ ಇಲ್ಲಿ ವ್ಯತ್ಯಾಸವಾತು ಅಂದ್ರೆ ಪಿತೃಗಳಿಗೆ ಸರಿಯಾಗಿ ಮುಟ್ಟೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಯಾಜ್ಞವಲ್ಕ್ಯ ಮಂದಿರದ ಆಸ್ತಿಕ ವೃಂದ ಈ 15 ದಿವಸಗಳ ಪರ್ಯಂತರವಾಗಿ ನೀವು ಶ್ರಾದ್ದಾದಿಗಳನ್ನೇ ಮಾಡ್ತಿರೋ ಬಿಡ್ತಿರೋ, ಹೇಗೆ ಮಾಡ್ತಿರೋ, ಹೆಂಗ್ ಮಾಡ್ತಿರೋ, ಎಲ್ಲಿ ಮಾಡ್ತಿರೋ, ಏನು ಮಾಡ್ತಿರೋ. ಎಷ್ಟೋ ಮಂದಿಗೆ ಅಪ್ಪ ಅಮ್ಮನ ಹೆಸರು ಹೇಳಂದ್ರೆ ಮೇಲೆ ಒಂದು ಪುಸ್ತಕ ತರಿಸ್ತಕ್ಕಂಥ ಸಂದರ್ಭ. ನಮ್ಮಪ್ಪನ ಹೆಸರು ಏನೇ ಇತ್ತಲ್ಲ ಅಂತ ಹೇಳ್ತೀನಿ ಕೇಳ್ತಾ, ಒಂದು ಹುಟ್ಟಿದತ್ತ ಈತ ಬಂದಕ್ಕೆ ಹಾಕಿ, ಇಂತಹ ಅನೇಕ ಪ್ರಸಂಗಗಳನ್ನು ನಿತ್ಯ ನೋಡ್ತಾ ಇರ್ತೀವಿ ನಾವು. ಇವೆಲ್ಲ ದೋಷಗಳ ಪರಿಹಾರಕ್ಕಾಗಿ ಇಲ್ಲೇ ಗಂಗಾವತಿ ನಗರದ ಯಾಜ್ಞವಲ್ಕ್ಯ ಮಂದಿರದಲ್ಲಿ ಈ ಜ್ಞಾನ ಸತ್ರ ಏನು ಪಡಿಸಿದ್ದಾರೆ ಇದು ಅತ್ಯದ್ಭುತವಾದದ್ದು. ಯಾಕಂದ್ರೆ ಶ್ರವಣವಿಲ್ಲದೆ, ಭಾಗವತ ಶ್ರವಣವಿಲ್ಲದೆ ಯಾವ ಜೀವರಾಶಿಗಳು ಉದ್ಧಾರ ಲಕ್ಷ್ಯಕ್ಕಿಲ್ಲ. ನಾವು ಮೊದಲನೇ ಸ್ಕಂದದ ಪುರಾಣಿಕರಿಂದ ನಾವು ಕೇಳಿದ್ವಿ, ದುಂದುಕಾರಿ ಅಂತಕ್ಕ ಒಬ್ಬ ಮಹಾ ದೈತ್ಯನಾಗಿದ್ದ ಜ್ಞಾನಿಯ ಮಗ, ಅವನ ಅಣ್ಣನಾಗಿರ್ತಕ್ಕ ಗೋಕರ್ಣ ಉದ್ಧಾರ ಮಾಡಿದ. ಎಷ್ಟು ದಾನಗಳನ್ನು ಮಾಡಿದ್ರು, ಎಷ್ಟು ಯಜ್ಞಗಳನ್ನು ಮಾಡಿದ್ರು, ಎಷ್ಟು ಶ್ರಾದ್ದಗಳನ್ನು ಮಾಡಿದ್ರು, ದಯಾ ಶ್ರಾದ್ದ ಗಜಚ್ಛಾಯ ಅಂತೀವ, ಎಷ್ಟು ಮಾಡಿದ್ರು ಅವನಿಗೆ ಉದ್ಧಾರ ಆಗಲಿಲ್ಲ. ಅಣ್ಣ ನಾನಿನ್ನ ಹಿಂಗೆ ಇದ್ದೀನಿ ಅಂತ ಹೇಳಿದ. ಎಷ್ಟು ಶ್ರಾದ್ದ ಮಾಡಿದ್ರು, ಎಷ್ಟು ದಾನ ಮಾಡಿದ, ಯಜ್ಞ ಮಾಡಿದ, ಜಪ ಮಾಡಿದ, ತಪ ಮಾಡಿದ, ಗೋಕರ್ಣನಂತ ಮಹಾಜ್ಞಾನಿ ಜಗತ್ತಿನಲ್ಲಿಲ್ಲ. ಅಂಥವನು ಮಾಡಿ ಪುಣ್ಯೆಯನ್ನ ಧಾರಿ ಎಳೆದ, ಆದರೆ ಅವನಿಗೆ ಮುಟ್ಲಿಲ್ಲ. ಜ್ಞಾನಿಗಳಲ್ಲಿ ಹೋಗಿ ಕೇಳಿದ, ನನ್ನ ತಮ್ಮನ ಉದ್ಧಾರ ಆಗಿ ಹೆಂಗಾಗ್ಬೋದು ಸ್ವಾಮಿ, ಉದ್ಧಾರ ಮಾಡೋದ್ರಿಂದ ಏನು ಮಾಡ್ಬೇಡಪ್ಪ, ಭಾಗವತವನ್ನ ಹೇಳು, ಅವನನ್ನ ಆಹ್ವಾನ ಮಾಡಿ ಅವನಿಗೆ ಸದ್ಗತಿ ಆಗ್ತದೆ ಅಂತ ಹೇಳಿದಾಗ 7 ದಿವಸ ಭಾಗವತವನ್ನ ಹೇಳಿ ಗೋಕರ್ಣ ನೋಡ್ರಿ
ದುಂದುಕಾರಿಯನ್ನ ಉದ್ಧಾರ ಮಾಡಿದ. ಇದರಿಂದ ಏನು ತಾತ್ಪರ್ಯ? ಇಷ್ಟೇ, ಪುರಾಣ ಕೇಳೋದು ಮಹತ್ವ ಅಲ್ಲ. ಅಲ್ಲಿ ಬಂದಿರ್ತಕ್ಕ ಘಟ್ಟ ಏನು ಅಂದ್ರೆ, ಭಗವಂತನ ಕಥಾಭಾಗವನ್ನ ಶ್ರವಣ ಮಾಡಿದರೆ ಕರ್ಮಾದಿಗಳಲ್ಲಿ ಆಗತಕ್ಕ ಅನೇಕ ದೋಷಗಳ ಪರಿಹಾರವಾಗ್ತದೆ. ಹೇಳ್ತನಲ್ಲ, ಅಪ್ಪ ಅಮ್ಮನ ಹೆಸರು ನಮ್ಗೆ ಗೊತ್ತಿರೋದಲ್ಲ, ಮರ್ತು ಬಿಟ್ಟಿರ್ತೀವಿ. ಯಾವ ಪಿಂಡ ಎಲ್ಲಿಡ್ಬೇಕು ಗೊತ್ತಿಲ್ಲ, ಏನ್ ಮಾಡಬೇಕು ಗೊತ್ತಿಲ್ಲ. ಇಷ್ಟೆಲ್ಲ ಅನೇಕ ವಿಕಲ್ಪಗಳು, ಅಜ್ಞಾನ, ಇವೆಲ್ಲವೂ ಕೂಡ ನಮ್ಮನ್ನು ಉದ್ಧಾರ ಮಾಡುವುದು ಶ್ರೀಮದ್ ಭಾಗವತದ ಶ್ರವಣ ಮಾತ್ರದಿಂದಲೇ. ಎಲ್ಲದಕ್ಕೂ ಕರ್ಮಾಧ್ಯಕ್ಷನಾದವನು ಭಗವಂತ ಶ್ರೀಹರಿ. ಅಂತಹ ಜಗದೀಶನಾದ ಶ್ರೀಹರಿಯೇ ಎಲ್ಲದಕ್ಕೂ ಅಧಿಷ್ಠಾತ್ರ, ಅಧಿನೇತ್ರ ಎಲ್ಲ ಅವನೇ. ಕರ್ಮಾಧ್ಯಕ್ಷ, ಸುರಾಧ್ಯಕ್ಷ ಎಲ್ಲವೂ ಅವನೇ. ಆದ್ದರಿಂದ ಅವನ ಕಥೆಯನ್ನು ಕೇಳಿದಾಗ ನಾವು ಶ್ರಾದ್ದ ಮಾಡಿದರೆ ವಿಶೇಷವಾದ ಪುಣ್ಯ, ಶ್ರಾದ್ದದ ಫಲ ಪಿತೃಗಳಿಗೆ ಮುಟ್ಟುತ್ತದೆ. ಆ ಕೆಲಸವನ್ನು ಗಂಗಾವತಿ ನಗರದ ಜ್ಞಾನ ಮಂದಿರದ, ಇದು ಜ್ಞಾನ ಮಂದಿರ, ಯಾಜ್ಞವಲ್ಕ್ಯ ಮಂದಿರ ಅಲ್ಲ, ಜ್ಞಾನದ ಮಂದಿರ. ನೋಡಿ, ಜ್ಞಾನ ಮಂದಿರ ಇದು ಸಾಮಾನ್ಯವಾದ್ದಲ್ಲ. ಎಲ್ಲ ಜ್ಞಾನ ಕಾರ್ಯಗಳು ಒಂದು ಅನ್ಬಾಡ್ರಿ, ನವರಾತ್ರಿ ಅನ್ಬಾಡ್ರಿ, ಉಳಿದ ದಿವಸ ಹಬ್ಬ, ಯಾಜ್ಞವಲ್ಕ್ಯ ಜಯಂತಿ, ಶ್ರಾದ್ದ ಇರ್ಲಿ, ಪಕ್ಷ ಇರ್ಲಿ, ಗುಡುಗಿರ್ಲಿ, ಸಿಡ್ಲಿರ್ಲಿ, ಮಳೆ ಇರ್ಲಿ, ನಿರಂತರವಾಗಿ ಪ್ರವಾಹ ಹರಿತಾ ಇವೆ ಈ ಜ್ಞಾನ ಮಂದಿರದಲ್ಲಿ. ಅದರಿಂದ ಯಾಜ್ಞವಲ್ಕ್ಯ ಮಂದಿರ ತಿಳುವಳಿಕೆಗಾಗಿ, ಅದು ಕೇವಲ ರೂಢನಾಮ, ಅನ್ವರ್ಥನಾಮ ಯಾವುದು? ಪ್ರಾಕೃತಿಕ ಜ್ಞಾನ ಮಂದಿರ. ಇಂತಹ ಜ್ಞಾನ ಮಂದಿರದ ದಿವ್ಯವಾಗಿರ್ತಕ್ಕಂತಹ ಈ ಕಾರ್ಯಕ್ರಮ ಅನೇಕ ಪಂಡಿತ ವರಿಯರು ಇಷ್ಟು ದಿವಸಗಳ ಪರ್ಯಂತರವಾಗಿ ಸಮರ್ಪಣೆ ಮಾಡಿ ಹೋಗಿದ್ದಾರೆ ಜ್ಞಾನವನ್ನ. ಆ ಜ್ಞಾನ ಸಂಪಾದನೆಯನ್ನು ಮಾಡಿ ಜ್ಞಾನವನ್ನು ಕುಡಿದವರು ನೀವು, ಜ್ಞಾನಪಾನವನ್ನ ಮಾಡಿದವರು, ಅಮೃತಪಾನ ಮಾಡಿದವರು ಇದಲ್ಲ. ಇವತ್ತು ಏಕಾದಶ 10 ಇಂದ್ರಿಯಗಳ ಕೆಲಸವನ್ನ ಮಾಡಿದ್ದಾರೆ ಅವರೆಲ್ಲ. 10 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳ ಕೆಲಸ ಮಾಡಿ ಹೋದ್ರು. ಇನ್ನು ನನಗೆ ಬಿಟ್ಟಿರ್ತಕ್ಕಂಥದ್ದು ಏಕಾದಶೇಂದ್ರಿಯ, 11ನೇ ಇಂದ್ರಿಯ. 11ನೇ ಇಂದ್ರಿಯ ಯಾವುದು? ಮನಃ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಗ. ನೋಡ್ರಿ, ಮನಸ್ಸು ಕರ್ಮಗಳೆಲ್ಲ ಮಾಡಿದ್ರಿ, 11ನೇ ಇಂದ್ರಿಯ ಮನಸ್ಸು. ಆ ಮನಸ್ಸು ಕೊಟ್ಟರೆ ಭಗವಂತ ಏನು ಕೊಡ್ತಾನೆ? ಮನೆಯ ಕೊಡುವ. ಮನವ ಕೊಟ್ಟರೆ ಮನೆಗ ಕೊಡುವ. ಮನಸ್ಸು ಕೊಟ್ಟರೆ ಮಾತ್ರ ಮನೆ ಕೊಡ್ತಾನಂತ. ಯಾವ್ದು ಮನೆ? ಯಾವ್ದೋ ದರಿದ್ರ ಬಾಡಿಗೆ ಮನೆ, ಸ್ವಂತ ಮನೆ ಎಲ್ಲ ಅದ್ರ 4 ದಿವಸ ಇರ್ತೀವಿ, ಹೋಗ್ಬಿಡ್ತೀವಿ. ಮತ್ತೆ ಯಾವ ಮನೆ ಕೊಡ್ತಾನ? ಆ ಮನೆಗೆ ಹೋದ್ಮೇಲೆ ತಿರುಗಿ ವಾಪಸ್ ಬರದೇ ಇರತಕ್ಕ ಮನೆಯನ್ನು ಕೊಡ್ತಾನ. ನಮ್ಮ ಕಾಯಂ ಮನೆ ಭಗವಂತ ಒಬ್ಬನೇ ಕಟ್ಸಿದ್ದು, ನಮಗೆ ಯಾರು ಕಟ್ಸಿಕೊಡೋದಿಲ್ಲ. ನಿತ್ಯದಲ್ಲಿ ಕಟ್ಟತಕ್ಕವನು ಅವನೇ. ಪ್ರತಿಯೊಬ್ಬ ಜೀವರಾಶಿಗಳಿಗೆ ಮನೆಯನ್ನು ಕಟ್ಟಿದ ಸ್ವಾಮಿ. ಅವರದೇ ಆದ ಮನೆಯನ್ನು ಕಟ್ಟತಕ್ಕ ಮಹಾನುಭಾವನನ್ನು ಬಿಟ್ಟು ಯಾರೋ ಮನೆ ಕಟ್ಟಿದ್ದಕ್ಕೆ ನಾವು ಹೋಗ್ತೀವಿ, ನಮ್ಮ ಮನೆ ಅಂತ ನಾವು ಕಟ್ಟಿಗೆತೀವಿ. ಅಲ್ಲಿರೋದೇ ಇಲ್ಲ ನಾವು. ಹೌದಾ? ಇಲ್ಲಿರುವುದು ಸುಮ್ಮನೆ ನೋಡ್ರಿ, ಅಲ್ಲಿರುವುದು ನಮ್ಮ ಮನೆ. ದಾಸರ ಮಾತು ನೋಡ್ರಿ. ಆ ಏಕಾದಶೇಂದ್ರಿಯದ ಏಕಾದಶ ಸ್ಕಂದ ನಮಗೆ ಹೇಳುವುದು ಅದೇ. ಆ ಭಾಗವನ್ನ ಹೇಳ್ತದೆ. ಅಪ್ಪ, ನಿನ್ನ ಮನೆಯನ್ನ ನೀನ್ ಕಟ್ಟಬೇಕಾತು ಅಂದ್ರೆ ನೀನೇನ್ ಮಾಡ್ಬೇಕಾತು? ಮನಸ್ಸನ್ನ ಭಗವಂತನ ಕಡೆ ಕೊಡು. ಯಾರ್ಯಾರು ಮಹಾಮಹಾಜ್ಞಾನಿಗಳು ಮನಸ್ಸನ್ನ ಕೊಟ್ಟು ಮನೆಯನ್ನ ಪಡೆದಿದ್ದಾರೆ ಅಂತ ಹೇಳುವಂತ ಭಾಗ ಏಕಾದಶ ಸ್ಕಂದ. ಮಹಾಭಾರತದಲ್ಲಿ ಭಗವದ್ಗೀತಾ ಯಾವ ರೀತಿಯಾದ ಪ್ರಧಾನವಾದದ್ದೋ ಅದರಂತೆ ಭಾಗವತದಲ್ಲಿ 11ನೇ ಇಂದ್ರಿಯ, 11ನೇ ಸ್ಕಂದ, 11ನೇ ವ್ಯವಹಾರ, ಇದು ವಿಶೇಷವಾದ ಭಾಗವತದ ಶಿರೋಭಾಗ. ಇಲ್ಲಿ ಇರುವುದು ಕೇವಲ ತತ್ವೋಪದೇಶ. ಯದುರಾಜನಿಗೆ ಅವಧೂತನಿಗೆ ನಡೆದಿರತಕ್ಕ ಸಂವಾದ, ಧರ್ಮರಾಜ ನಾರದರಿಗೆ ನಡೆದಿರತಕ್ಕ ಸಂವಾದ, ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ದ್ವಾಪರಾಂತ್ಯದಲ್ಲಿ ನಡೆದಿರತಕ್ಕಂಥ ಘನಘೋರವಾದಂಥ ವಿಚಿತ್ರವಾದ ಜಗತ್ತಿನಲ್ಲಿ ಮದೋನ್ಮತ್ತರ ಕಾರ್ಯ ಯಾವ ರೀತಿ ಪ್ರವೃತ್ತವಾಗ್ತದೆ
ಅಂತ ತೋರಿಸಿ ಕಲಿಗೆ ಭಗವಂತ ಕಲಿಗೆ ಆ ದ್ವಾಪರ ಯುಗದ ಮುಗಿದ ನಂತರದಲ್ಲೇ ಕಲಿಯುಗಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಭಗವಂತ ನಿರ್ಗಮನವನ್ನು ಹೊಂದುತ್ತಾನೆ. ಹೊಂದೋ ಕಾಲದಲ್ಲಿ ಕಲಿಯುಗದ ಸಜ್ಜನರ ಗತಿ ಏನು ಅಂತ ಕೇಳಿದಾಗ ಉದ್ಧವ ಕೇಳ್ತಾನೆ, ಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶ ಮಾಡಿದ ಭಾಗವೇ ಹೆಚ್ಚು ಇಲ್ಲಿ. ಆದ್ದರಿಂದ ನಾವು ಅತ್ಯವಶ್ಯಕವಾಗಿ ಏಕಾದಶ ಸ್ಕಂದ ಬಹಳ ಗಹನವಾದ ವಿಷಯ. 24 ಮಂದಿ ಗುರುಗಳು, ಒಂದೇ ಎರಡೇ, ಅದೆಲ್ಲ ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಉಳಿದ ಪುರಾಣಗಳಂತೆ ಕಥೆ ಅಲ್ಲ, ಇದು ತತ್ವ ವಿಚಾರ. ನಿಮ್ಮ ಮನಸ್ಸಿಗೆ, ಮನಸ್ಸು ಅನ್ನುವ ಭೂಮಿಗೆ ಬಿತ್ತುವ ಬೀಜನೇ ಏಕಾದಶ ಇಂದ್ರಿಯದ ಏಕಾದಶ ಸ್ಕಂದ. ಅದಕ್ಕೆ ನಾನು ಸ್ವಲ್ಪ ಹೇಳಿದರೂ ಕೂಡ ನಿಮ್ಗೆ ತಿಳಿಯುವಷ್ಟು ಹೇಳ್ತೀನಿ. ಎಲ್ಲ ಹೇಳುವ ಶಕ್ತಿ ನನಗಿಲ್ಲ. ಏನೋ ಪ್ರಯತ್ನ ಮಾಡಿ ಹೇಳಿದರೂ ತಿಳಿಯುವ ಶಕ್ತಿ ನಿಮಗಿಲ್ಲ. ಹಂಗದೆ ಹೇಳುವ ಶಕ್ತಿ ಮೊದಲೇ ಇಲ್ಲ. ಏನೋ ಗುರುಗಳ ಅನುಗ್ರಹದಿಂದ ಏನೋ ಎತ್ತಲಾಡಿ ಒಂದು ಹೇಳಿದೆ ಅಂದ್ರೆ ಆಚಾರ ಟೈಮ್ ಆತು ಅಂತ ಹೇಳ್ತೀರಿ. ಯಾಕಂದ್ರೆ ಈ ತತ್ವನೇ ಹಂಗ, ಅಷ್ಟು ಸುಲಭವಾದ ತತ್ವ ಅಲ್ಲ. ಆ ವಿಷಯವನ್ನ ಇವತ್ತಿನ 3 ದಿವಸಗಳ ಪರ್ಯಂತರವಾಗಿ ಅವಕಾಶ ಕೊಟ್ಟು ನಮ್ಮ ಪಿತೃಗಳನ್ನು ಉದ್ಧಾರ ಮಾಡತಕ್ಕಂಥ ಶ್ರೀಮದ್ ಭಾಗವತದ ಈ ಪ್ರವಚನ ಪುರಾಣ ಈ ಕಾರ್ಯಕ್ರಮವನ್ನ ನಡೆಸಿರ್ತಕ್ಕಂಥ ಈ ಸಂಘದ ಪ್ರತಿಯೊಬ್ಬ ಶ್ರೋತ್ರಿಯರಿಗೂ ಕಾರ್ಯನಿರ್ವಾಹಕರಿಗೂ ನನ್ನ ಮೊದಲ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಹಳ ಆನಂದ ಆಗ್ತದೆ. ನನಗೆ ಟೈಮ್ ಇಲ್ಲ, ಎಷ್ಟು ಬರಬೇಕು ಅಂದ್ರೆ ನನಗೆ ಇವತ್ತು ಯಾಕೋ ನೋಡ್ರಿ ದೇವ್ರು ಏನ್ ಮಾಡ್ತಾನೋ ಗೊತ್ತಿಲ್ಲ. ಇವತ್ತು ಯಾರೂ ಇಲ್ಲ, ಯಾಕಂದ್ರೆ ನನ್ನ ಪ್ರವಚನ ಅದ, ಅಲ್ಲಿ ಯಾರೂ ಇಲ್ಲ. ಈ 10-12 ದಿವಸ 5 ಗಂಟೆಗೆ ಶುರುವಾದದ್ದು 9:30 ತನಕ ನನ್ನ ಬಿಡ್ತಿದ್ದಿಲ್ಲ ಜನ. ಇವತ್ತು ಯಾರ್ಯಾರಿಲ್ಲ. ಸ್ವಾಮಿ ಎಂತ ಅನುಗ್ರಹ ಮಾಡಿದೋ, ನನಗೆ ಅನುಕೂಲ ಮಾಡಿಕೊಟ್ಟಿ ಅಂತ ಭಗವಂತನೇ ಕರೆಸ್ಕೊತಾನೇನೋ ಅನ್ನುವಂತೆ ನಾನು ಇಲ್ಲಿಗೆ ಬಂದಿದ್ದೀನಿ. ಏಕಾದಶ ಸ್ಕಂದ ಈಗ ಪ್ರಾರಂಭವಾಗ್ತಾ ಇದೆ. ಶ್ರೀ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ನಗಾದಿತರತಶ್ಚಾರ್ಧೇಶವೃದ್ಧಸ್ವರಾಟ್ ಏನೇ ಬ್ರಹ್ಮಹೃದಾಯ ಆದಿತರಜಯ ಮುಖ್ಯಂತಿಗಂ ಸೂರಯಃ ತೇಜೋ ವಾರಿ ಮೃಗಾಂ ತಥಾ ವಿಂದನೋ ಯತ್ರ ತ್ರಿಶಬ್ದಂ ವೃಷಾ ಧಾಮ್ನಾಸೇನ ಸದಾ ನಿರಸ್ತಕೋಟಂ ಸತ್ಯಂ ಪರಂ ಧೀಮಹಿ. ಪರೀಕ್ಷಿತ್ ರಾಜ ಭಾಗವತವನ್ನ ಕೇಳಬೇಕು, ಉದ್ಧಾರ ಆಗಬೇಕು ಅಂತ ಬಂದು ಕೂತಿದ್ದಾನೆ. 10 ಸ್ಕಂದಗಳ ಪರ್ಯಂತರವಾಗಿ ಶುಕಾಚಾರ್ಯ ಉಪದೇಶ ಮಾಡಿದ್ರು. ಮಾಡಿದ ಮೇಲೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ನೋಡಪ್ಪ, ಭಗವಂತನ ಲೀಲ, ಭಗವಂತನ ಮಹಿಮೆ ಯಾರಿಂದಲೂ ತಿಳಿಲಕ್ಕೆ ಶಕ್ಯ ಇಲ್ಲ. ಆದ್ರೆ ತಿಳಿಲಕ್ಕೆ ಶಕ್ಯ ಇಲ್ಲ ಅಂತ ಸುಮ್ಮನೆ ಕೂಡಬಾರ್ದು, ಪ್ರಯತ್ನ ಮಾಡಬೇಕು ಅಂತ. ಈಗಿನ ಬಸ್ಸಿನ ವ್ಯವಸ್ಥೆ ಇದ್ದಂಗೆ ಬಹಳ ಗಲಾಟೆ ಇರ್ತದ್ರಿ. ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಬಸ್ ಸಿಗ್ಲಕ್ಕಿಲ್ಲ ಅಂತ ಮನ್ಯಾಗ ಕೂಡಬಾರ್ದು, ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ನಮ್ಮ ಅದೃಷ್ಟ, ಯಾವುದೋ ಒಂದು ಬಸ್ ಖಾಲಿ ಹೊಂಟಿರ್ತದೆ, ಅದರ ಗತಿಯಿಂದ ಹೋಗಿ ಬರೋ ಕಾಲಕ್ಕೆ ಏನಾಗ್ತದೋ ಗೊತ್ತಿಲ್ಲ. ಹೋಗೋ ಕಾಲಕ್ಕಂತೂ ಸುರಕ್ಷತೆ ಹೋಗ್ಬಿಡ್ತೀವಿ. ಹಂಗ ಮನ್ಯಾಗ ಕೂತ್ಕೊಂಡ್ಬಿಟ್ರೆ ಬಹಳ ಗಲಾಟೆ ಇರ್ತದ್ರಿ, ಫ್ರೀ ಅದ, ನಮಗೂ ಬೇಡ ನಿಮಗೂ ಬೇಡ ಅಂತ ಮನೆ ಕೂತ್ರು ಮನೆಯಾಗ ಕೂಡೋದಾಗ್ತದೆ. ಹೆಂಗ ಪ್ರಯತ್ನ ಮಾಡಿ ಬಸ್ ಸ್ಟ್ಯಾಂಡ್ ತನಕ ಹೋಗಬೇಕು ಎಂಬ ಛಲದಲ್ಲಿ ನಿಂತುಕೊಂಡಾಗ ಒಂದು ಯಾವುದೋ ಖಾಲಿ ಬಸ್ ಬರ್ತದೆ, ದೈವವಶಾತ್, ನಮ್ಮ ದೈವವಶಾತ್. ಅದ್ರ ದುರ್ದೈವ ಬೇರೆ, ನಮ್ಮ ದೈವವಶಾತ್ ಬರ್ತದೆ, ಹತ್ತಿಕೊಂಡು ಹೆಂಗ್ ಹೋಗ್ತೀವೋ ಅದರಂತೆ ಭಗವಂತನ ಚರಿತ್ರೆಯನ್ನ ಸಾಕಲ್ಲೇನ ಯಾರಿಂದಲೂ ತಿಳಿಯಕ್ಕೆ ಶಕ್ತಿ ಇಲ್ಲ. ನೋಡ್ರಿ, ಅವನ ಮಹಿಮೆ ಯಾರಿಂದ ತಿಳಿಯಕ್ಕೆ ಶಕ್ಯವೇ ಇಲ್ಲ. ಎನ್ನಮ್ಮ ಸಿರಿದೇವಿ ಇನ್ನು ಅರಿಯಳು ಇವನ ಮಹಿಮೆ, ಕುಲ್ಲಿ ಮಾನವ ನಾನೇನು ಬಲ್ಲೆನೋ ಪಾವನ್ನ ಚರಿತ ಅಂತ ನಮ್ಮ ಜಗನ್ನಾಥ ದಾಸರು. ಸದಾ ವಕ್ಷಸ್ಥಳದಲ್ಲಿ ವಾಸ ಮಾಡಿದ ಮಹಾಲಕ್ಷ್ಮಿ ಭಗವಂತನ ಗುಣಗಳನ್ನ ತಿಳಿಯಬೇಕು ಅಂತ ಕೂತಿದ್ದಾಳೆ. ಇನ್ನು ಕೂತ್ಕೊಂಡೇ ಇದ್ದಾಳೆ, ಹೇಳಕ್ಕಾಗುತ್ತೆ. ಇದು ಮುಗಿದ್ಮೇಲೆ ಅದು, ಅದು ಮುಗಿದ್ಮೇಲೆ ಇದು ಮುಗಿದ್ಮೇಲೆ ಅದು ಅಂತ ಕೂತ್ಕೊಂಡಾಳೆ. ಮುಂದೆ ಹೊಂಟು ಕುಲ್ಲಿ ಮಾನವ ನಾನೇನು ಬಲ್ಲೇನು ಅಂತಾರೆ ಜಗನ್ನಾಥ ದಾಸ. ಅಂದ ಮೇಲೆ ಅಂತ ಮಹಾಲಕ್ಷ್ಮಿಯ ಸ್ಥಿತಿ ಭಗವಂತನ ವಿಷಯದಲ್ಲಿ ಹೆಂಗಿದ್ದಾಗ ಇನ್ನು ನಾವು ತಿಳಿಲಕ್ಕೆ ಶಕ್ತಿಲ್ಲ. ಆದ್ರೆ ನಾವು ಕೂಡ ಪ್ರಯತ್ನ ಪಡಬೇಕು. ಅದಕ್ಕೆ ಏಕಾದಶ ಸ್ಕಂದ ಹೊರಟಿದ್ದು. ಭಾಗವತ
ಭಾಗವನ್ನು ಕೊಡು, ನನ್ನ ಭಾಗವನ್ನು ಕೊಡು. ಎಷ್ಟು? ನಮ್ದು ಸ್ವಲ್ಪ ಭಾಗ. ಭಗವಂತ ಎಲ್ಲಿ ಭಾಗ ಕೊಡ್ಬೇಕು? ಮನಸ್ಸಿಗೆ ಭಾಗ ಕೊಡ್ಬೇಕು. ಈ ಆಸ್ತಿ ಅಂತಸ್ತು ಉಪಯೋಗ ಇದು 4 ದಿವಸದಷ್ಟೇ. ನಮ್ಮ ಮನಸ್ಸಿಗೆ ಭಾಗವನ್ನ ಕೊಡ್ಬೇಕು. ಏನು ಭಾಗ ಅಂದ್ರೆ ಅವನ ಕಡೆ ಲಕ್ಷ್ಯ ಹೋಗುವ ಭಾಗ, ಅವನ ಭಾಗ. ನೋಡ್ರಿ, ಈ ಮನಸ್ಸು ಕೊಟ್ಟವ್ರು ಯಾರು? ಅವನೇ. ಹೌದಾ? ಮನಸ್ಸಿಗೆ ನಿಯಂತ್ರಕರು ಯಾರು? ರುದ್ರದೇವರು. ಅದಕ್ಕೆ ನೀವೇನ್ ಹಾಡ್ತೀವಿ? ತೈಲಧಾರೆಯಂತೆ ಅಂತಿರೋ ಇಲ್ಲ. ಮನಸ್ಸು ಕೊಡು. ನೋಡ್ರಿ, ಯಾರು ಕೇಳ್ಕೊಂಡ್ರು ದೇವರ ಕಡೆಯ ಲಕ್ಷ್ಯ ಕೊಡು ಅಂತ ಕೇಳ್ಯಾರ. ವಾಯುದೇವರು ಕೇಳ್ರಿ, ಗೋವಿಂದೇ ದೇಹಿ ರತ್ನಿ. ಎಲ್ಲೇ ಹೋಗ್ರಿ ನೀವು. ಹೌದಾ? ರುದ್ರದೇವರು ಪ್ರಾರ್ಥನೆ ಮಾಡ್ರಿ, ಅಲ್ಲೇ ಅದೇ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಎರಡು ಮುಗಿದೋದು. ಆ ಮನಸ್ಸು ಬಹಳ ಪ್ರಧಾನವಾದ್ದು ಅಂತ ಹೇಳ್ತಾ ಕೃಷ್ಣ ಪರಮಾತ್ಮ ಎಲ್ಲ ದೈತ್ಯರನ್ನ ಸಂಹಾರ ಮಾಡಿದ. ಕೃತ್ವಾ ದೈತ್ಯವಧಂ ಕೃಷ್ಣ ಸ ರಾಮೋ ಜಗಭಿರ್ವೃತಃ ಭುವೋವತಾರಗನ್ ಭಾರಂ ಯದಿಷ್ಟಂ ಜನಗನ್ ಕವಿಂ ಕಲಿಂ. ಜನಗನ್ ಕಲಿಂ ತನ್ನ ಅಣ್ಣನಾಗಿರ್ತಕ್ಕ ಮಹಾನುಭಾವನಾದ ಶೇಷದೇವರೇ ಆಗಿರ್ತಕ್ಕಂಥ ಬಲರಾಮನಿಂದ ಕೂಡಿಕೊಂಡು ಕೇವಲ ನಿಮಿತ್ತ ಅಷ್ಟೇ ಎಲ್ಲರನ್ನು ಸಂಹಾರ ಮಾಡಿ ಭಗವಂತ ಬಂದಿದ್ದಾನೆ. ಇತ್ತ ಎಲ್ಲ ಕಡೆಗೂ ವಿಲಕ್ಷಣವಾಗಿರ್ತಕ್ಕ ವ್ಯಾಪಾರ ನಡೀತಾ ಇದೆ. ಯಾವಾಗ ಎಲ್ಲ ದೈತ್ಯರ ಸಂಹೃತರಾದರೂ ಯಾದವರಲ್ಲಿ ಮದೋನ್ಮತ್ತರಾದರು. ಯಾದವರಂದ್ರು ನಮಗೆ ಮರಣವೇ ಇಲ್ಲ ಬಂತು ನೋಡಿ. ನಮಗೆ ವಿಶೇಷವಾಗಿರ್ತ ಅವಕಾಶ ಇದೆ ಬಂತು. ಏನು ಬಂತು? ಮದ, ದರ್ಪ, ಅಹಂಕಾರ, ನಾಶಕ್ರಿಯ, ನಮ್ಮನ್ನು ನಾಶ ಮಾಡಿಕೊಳ್ತಕ್ಕಂಥದ್ದೇ ಅದು. ನಮಗೆ ಬೆಂಬಲವಿದೆ, ನಾವು ಸತ್ವಿ, ವ್ಯರ್ಥ ಹೋಗ್ಬಿಡ್ತೀವಿ. ನಮಗೆ ದೇವರ ಬೆಂಬಲ ಇದೆ ಅಂದಾಗ ಮಾತ್ರ ನಾವು ಸುರಕ್ಷಿತವಾಗಿರ್ತೀವಿ. ಇನ್ನೊಬ್ಬರ ಬೆಂಬಲ, ಸರ್ಕಾರದ ಬೆಂಬಲ, ಅವರ ಬೆಂಬಲವಿದೆ ಅಂದಾಗ ನಾವು ನಾಶ ಆಗ್ತೀವಿ. ಹೆಂಗ್ರಿ ನಾಶ ಆಗೋದು? ಇದು ಕಲಿಯುಗ. ಬೆಂಬಲ ಸಿಕ್ಕಾಗ ನಮ್ಮ ಮನಸ್ಸೆಲ್ಲ ಎಲ್ಲಿ ಹೋಗ್ತದೆ? ಪರಕೀಯರ ವಿನಾಶದ ಕಡೆ ಹೋಗ್ತದೆ, ನಮ್ಮ ನಾಶದ ಕಡೆ ಹೋಗ್ತದ. ಹೌದಾ? ಹೆಂಗ್ ಹೋಗ್ಬಿಡ್ತದೆ. ಅದಕ್ಕೆ ಯಾದವರಿಗೆ ಆದದ್ದು ಅದೇ ಸ್ಥಿತಿ. ಯಾದವರಿಗೆ ಏನಾಯ್ತು? ಶ್ರೀಕೃಷ್ಣ ಪರಮಾತ್ಮ ಎಲ್ಲರನ್ನ ಗೆದ್ದುಕೊಟ್ಟ. ಯಾದವರ ರಾಜ್ಯ ಪ್ರಾರಂಭವಾಗಿದೆ. ಯಾದವರಲ್ಲಿ ಕಲಹ ಪ್ರಾರಂಭವಾಯಿತು. ಒಬ್ಬರಿಗಿಂತ ಒಬ್ಬರು ಮಹಾದುಷ್ಟರಾಗ್ತಾ ಹೋದ್ರು. ಆಗ ಭಗವಂತಂದ ದ್ವಾಪರ ಯುಗ ಮುಗಿತಪ್ಪ, ಇನ್ನು ಹೆಂಗಾದರೂ ಮಾಡಿ ಈ ವಂಶವನ್ನ ನಾಶ ಮಾಡಬೇಕು ಅಂತ ಭಗವಂತನ ಸಂಕಲ್ಪಕ್ಕೆ ಬಂತು. ತನ್ನ ವಂಶವನ್ನೇ ನಾಶ ಮಾಡಲಿಕ್ಕೆ ಹೊರಟ. ಯಾಕೆ ಹೊರಟ? ನೋಡಿ ಎಂತಹ ವಿಚಾರ. ಅಹಂಕಾರ, ದಂಭ, ಅಜ್ಞಾನ, ವಿಪರೀತ ಜ್ಞಾನಗಳು ಬಂದಾಗ ನಾವೇನ್ ಮಾಡ್ಬೇಕು? ಅದನ್ನ ನಾಶ ಮಾಡ್ಬೇಕು. ಬಂದವನನ್ನ ನಾಶ ಮಾಡ್ಬೇಕು. ಇಲ್ಲ ಅದರೊಳಗಿರ್ತಕ್ಕ ಅಜ್ಞಾನ, ವಿಪರೀತ ಜ್ಞಾನವನ್ನ ನಾಶ ಮಾಡ್ಬೇಕು. ಅದು ಮಾಡೋದು ಆಗೋದಿಲ್ಲ. ಅದು ಮಾಡಕ್ ಆಗುದಿಲ್ಲ. ಅವನನ್ನೇ ಮಾಡ್ಬೇಕು. ಅನ್ಯತಾಮೇವತೆ ಅನ್ಯತಾ. ಆಯ್ತಾ? ಎಂತ ವಿಚಿತ್ರದ ನೋಡಿ. ಯಾಕಂದ್ರೆ ಹಾವು ಮನೆಯಾಗ ಬಂದ್ರೆ ಬೇಕಾದ ಹಿಡಿದು ಹಲ್ಲು ಎರಡು ಕಿಚ್ಚಿ ಬಿಟ್ರೆ ಹಾವು ನಮ್ಮ ಮನೆ ಒಳಗೆ ಒಂದು ಸಾಮಾನ್ಯ ಅಡ್ಡಾಡ್ಕೊಂಡಿರ್ತಕ್ಕ ಪ್ರಾಣಿ ಆಗ್ತದೆ. ಹೌದಾ? ಚೋಳು ಬಂತು ಅಂದ್ರೆ ಕೊಂಡಿ ತೆಗೆದು ಬಿಟ್ರೆ ಅದು ಒಂದು ಇರುವೆಯನ್ನೇ ಅಡ್ಡಾಡ್ಕೊಂಡಿರ್ತದೆ. ಆದ್ರೆ ಸರ್ವಾಂಗಂ ದುರ್ಜನಂ ವಿಷಂ. ದುರ್ಜನರು ಅಂತ ಬಂದರೆ ಎಲ್ಲ ವಿಷ ತುಂಬಿದವರಿಗೆ ಏನ್ ಮಾಡ್ಬೇಕು? ಒಂದು ಅಂಶ ತೆಗೆಯಂಗಿಲ್ಲ, ಸರ್ವ ವಂಶವನ್ನೇ ತೆಗೆದು ನಾಶ ಮಾಡಬೇಕು. ಆ ಕೆಲಸವನ್ನ ಭಗವಂತ ಮಾಡಿದ. ಮದೋನ್ಮತ್ತರಾದ ಯಾದವರನ್ನ ಅವರಿಗೆ ಒಂದು ವರ, ಯಾರೂ ಯಾದವರನ್ನು ಕೊಲ್ಲುವ ಹಾಗಿಲ್ಲ. ಯಾದವರನ್ನು ಕೊಲ್ಲಬೇಕಾದ್ರೆ ಯಾದವರೇ ಕೊಲ್ಲಬೇಕು. ನೋಡಿ ಎಂತ ವಿಚಿತ್ರ. ಅದಕ್ಕೆ ಅವನು ದುರ್ಯೋಧನ ಪ್ಲಾನ್ ಮಾಡಿದ. ಏನು? ಕೃಷ್ಣ ಒಂದು ಕಡೆ ಹೋಗುತ್ತೆ,
ನಿಶಸ್ತ್ರ. ಸಶಸ್ತ್ರರಾಗಿರ್ತಕ್ಕ ಯಾದವರು 50 ಕೋಟಿ ಸೈನ್ಯ ಇತ್ತಂತೆ. 50 ಕೋಟಿ ಸೈನ್ಯ ಯಾರ್ದು? ಯಾದವರದು. 50 ಕೋಟಿ ಸೈನ್ಯವನ್ನ ನಾ ಕೇಳಿಬಿಟ್ರೆ ಸಾಕು, ಯಾರು ಸಾಯೋದಲ್ಲಿ ಒಳಗ ಇವ್ರೆಲ್ಲರನ್ನೂ ಹೊಡೆದು ಬಿಡ್ತಾರ. ಇವತ್ತು ನಾ ರಾಜ ಆಗ್ತೀನಿ ಅಂತ ಏನ್ ಮಾಡಿದ? ದುರ್ಯೋಧನ ಕೇಳ್ಕೊಂಡ. ಯಾರನ್ನ? ಕೃಷ್ಣನ. ಅಪ್ಪ ನಿಮ್ಮ ಸೈನ್ಯ ಕಳಿಸಿ, ನೀ ಬರಬೇಡ ಅಂದ. ಎಲ್ಲದಕ್ಕೂ ಪ್ರೇರಕ ಭಗವಂತ ಅಂದ ಜ್ಞಾನ ಅವನಿಗಿಲ್ಲ, ಅದರಿಂದ ನಾಶ ಆದ. ಅಂಥ ಯಾದವರು ವರವನ್ನು ಪಡೆದ ಮಹಾನುಭಾವರು ಯಾದವರು. ಅದರಲ್ಲಿ ಭಗವದ್ ಭಕ್ತರಿದ್ದರು, ಅದರಲ್ಲಿ ದುಷ್ಟರಿದ್ದರು, ಅದರಲ್ಲಿ ಮಿಶ್ರ ಜೀವಿ ರಾಶಿಗಳು. ಆಯ್ತು, ಭಾರಿ ಮದೋನ್ಮತ್ತರಾದರು. ಪಿಂಡಾರಕ ಕ್ಷೇತ್ರಕ್ಕೆ ಬಂದಿದ್ದಾರೆ. ಭಗವಂತ ಸಂಕಲ್ಪ ಮಾಡಿದ, ದ್ವಾರಕಾ ಪಟ್ಟಣವನ್ನು ಮುಳುಗಿಸಬೇಕು. ಪಿಂಡಾರಕ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿದ್ದಾನೆ. ಹೇಳಿದ, ನೋಡ್ರಪ್ಪ, ಉಗ್ರಸೇನ ಮಹಾರಾಜ ಅವ್ರ ತಾತ ಹೇಳಿದಪ್ಪ, ಉಗ್ರಸೇನ ಸರಿಯಾಗಿ ಇವತ್ತಿಗೆ 15 ದಿವಸಕ್ಕೆ ದ್ವಾರಕಾ ಪಟ್ಟಣ ಸಮುದ್ರ ಉಕ್ಕೇರಿ ಮುಳುಗಿ ಹೋಗ್ತದೆ. ಆಗ ತಾತ ಅಂದ, ಅಪ್ಪ ಮೊಮ್ಮಗನೇ ಕೃಷ್ಣ, ಏನ್ ಮಾಡ್ಬೇಕಂದ್ರೆ ಏನು ಇಲ್ಲ, ಪಿಂಡಾರಕ ಕ್ಷೇತ್ರಕ್ಕೆ ಹೊರಡೋದು ಅಂತ ನಿಶ್ಚಯ ಮಾಡಿದ್ವಿ. ಅಷ್ಟರೊಳಗೆ ಮದೋನ್ಮತ್ತರಾಗಿರ್ತಕ್ಕಂಥ ಯಾದವರು ಕೃಷ್ಣನ ಮಕ್ಕಳು. ಅದರಲ್ಲಿ ಸಾಂಬ ಅಂತ ಒಬ್ಬವನು. ಯಾರಿತ್ತು ಸಾಂಬ? ಜಾಂಬವತಿಯ ಮಗ. ರುಕ್ಮಿಣಿ, ಸತ್ಯಭಾಮ, ಮಿತ್ರವಿಂದ, ಕಾಲಿಂದಿ, ಇವೆಲ್ಲರ ಮಕ್ಕಳು. ಎಲ್ಲರೂ ಸೇರಿದ್ರು. ಎಲ್ಲ ನಿಶಸ್ತ್ರರಾಗಿದ್ರು. ನಿಶಸ್ತ್ರಗಳಾಗಿ ಹೋಗ್ಬಿಟ್ಟಿದ್ರು. ಯಾವ ಶತ್ರುಗಳೇ ಇದ್ದಿಲ್ಲ. ನೋಡು, ಯಾರು ಶತ್ರುಗಳಿದ್ರೆ ಮತ ಬರೋದು ಸ್ವಾಭಾವಿಕ. ಯಾರಿಗೆ? ಸಾಮಾನ್ಯ ಜನರಿಗೆ. ಸಜ್ಜನರಿಗೆ ಬರೋದಿಲ್ಲ. ನಿಶ್ಚಿಂತಿ ಜಪ ಮಾಡ್ತಾರೆ. ಭಗವಂತನ ಸಂಕಲ್ಪ ಯಾದವರನ್ನ ನಾಶ ಮಾಡಬೇಕು. ಸತ್ಯ ಸಂಕಲ್ಪ ಏಕೋ ವರಣ್ಯೋಪಶೀ. ಅವನೊಬ್ಬನೇ ಸತ್ಯ ಸಂಕಲ್ಪ ಶ್ರೀ. ಆಯ್ತು, ಸಿದ್ಧ ಆಗಿ ಹೋಗ್ತದೆ. ವ್ಯವಸ್ಥೆ ಮಾಡಿದ್ರು. ಭಗವಂತನ ಸಂಕಲ್ಪಾನುಸಾರವಾಗಿ ಇವರೆಲ್ಲರೂ ಸೇರಿದ್ರು. ಸಾಂಬ, ಪ್ರದ್ಯುಮ್ನ, ಅನಿರುದ್ಧ ಊಸರು ಸೇರಿಕೊಂಡ್ರು. ಬಹಳ ಚಂದ ಇದ್ದಂತೆ. ಯಾರು? ಸಾಂಬ. ಜಾಂಬವತಿ ಮಗನ ಸೌಂದರ್ಯ ಹೇಗಿತ್ತು ಅಂದ್ರೆ, ವರಾಹ ಪುರಾಣದಲ್ಲಿ ಅದರ ಬಗ್ಗೆ ಹೇಳ್ತಾರೆ. ಕೃಷ್ಣನ್ ನೋಡದೇನೋ, ಆ ಸಾಂಬನ್ ನೋಡದೇನೋ ಯಾವುದೋ ಒಂದೇ. ಒಂದ್ಸತಿ ಸಿಂಹಾಸನ ಮೇಲೆ ಸಾಂಬನನ್ನ ಕೂಡಿಸಿದ್ರಂತೆ. ಕೃಷ್ಣನಂತೆ ವೇಷಧರಿಸಿ, ಅಪ್ಪನಂತೆ ವೇಷಧರಿಸಿ ಕೂಡಿದ್ರೆ ಎಲ್ಲ ಅಷ್ಟಮಹಿಷಿಯರು, ಗೋಪಾಲಕರು ಕೃಷ್ಣ ಅಂತ ನೋಡಿ ಮೋಹಿತರಾದಂತ. ನೋಡ್ರಿ, ಏನ್ ಮಾಡ್ತೀರಿ? ಈತ ನನ್ನ ಗಂಡ ಅಂತ ಮೋಹಿತರಾದಂತ. ಅಷ್ಟು ಚಂದ ಇದ್ನಂತ. ಯಾರೋ? ಸಾಂಬ. ಎಂಥ ವಿಚಿತ್ರ, ಅಷ್ಟು ಚಂದ. ಅವನೆಲ್ಲ ಹೆಣ್ಣು ವೇಷ ಹಾಕಿದ್ರು. ಚಲೋ ಹೊತ್ತೆ ಕುಂಕುಮ ಹಚ್ಚಿದ್ರು, ಸೀರೆ ಕುಂಸ ಎಲ್ಲ ಹಾಕಿಸಿದ್ರು. ಎಲ್ಲ ಮನೆಗೆ ಚಲೋ ಚಲೋ ರೇಷ್ಮೆ ಸೀರೆಗಳೆಲ್ಲ ತಂದು ಹಟ್ಟಿ, ಬಸ್ರೆ ಹೆಣ್ಮಗಳು ಆಗುವಂತೆ ಹಟ್ಟಿ ಕಟ್ಟಿದ್ರು. ಆಯ್ತು, ಗರ್ಭವತಿ ಇನ್ನೇನು ನವಮಾಸದ ತುಂಬಿ ಈಗ ಆಗೋ ಹಳೆಯಿಂದ ಮಾಡಿದ್ರು. ದೊಡ್ಡ ಹಟ್ಟಿ ಮಾಡಿ ಕುಡಿಸಿದ್ರು. ನೋಡು ಎಷ್ಟು ವಿಚಿತ್ರ. ಯಾವ ರೀತಿ ದೊಡ್ಡವರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮನೋವಿಕಾರಗಳಾಗ್ತದೆ ನೋಡಿ. ಆಗ ಆ ಕ್ಷೇತ್ರಕ್ಕೆ ಸನ್ನಿಹಿತವಾಗಿರ್ತಕ್ಕಂಥ ಋಷಿಗಳೆಲ್ಲರೂ ಬಂದಿದ್ರು. ಅತ್ರ ವಸಿಷ್ಠ ಚಬಲೋರಾಚ್ಯ ಅರ್ಟಿಷೇಣ ಗರ್ಗಾಚಾರ್ಯ, ದೂರ್ವಾಸರು, ಏನು ಇಬ್ಬರ ಹೆಸರು ಹೇಳೋದು. ಅಖಂಡ ಋಷಿಗಳೆಲ್ಲರೂ ಬಂದಿದ್ರು. ಕೃಷ್ಣ ಪರಮಾತ್ಮ ಪಿಂಡಾರಕ ಕ್ಷೇತ್ರಕ್ಕೆ ಬಾ ಅಂತ ಹೇಳಾನಂತ ಎಲ್ಲರೂ ಬಂದ್ರು. ಯಾಕಂದ್ರೆ ಭಗವಂತ ಎಲ್ಲಿರ್ತಾನೆ ಅದೇ ಪರ್ವಕಾಲ. ಬಂದ್ರು, ಒಳ್ಳೆ ಗ್ರಹಣ ಕಾಲ. ಎಲ್ಲರೂ ಬಂದ್ರು. ಇವರೊಂದು ಎಲ್ಲ ಋಷಿಗಳು ಸೇರ್ಯಾರ. ಒಂದು ಯೋಜನೆ ಮಾಡೋಣ, ಪ್ಲಾನ್ ಮಾಡಮ್ಮ ಅಂದ್ರು. ನೋಡು ಎಷ್ಟು ಕುಯುಕ್ತಿ ಬಂತು ಅವ್ರ ತಲೆಯೊಳಗೆ. ಎಲ್ಲರೂ ಸನ್ನದ್ಧರಾದ್ರು. ಆಯ್ತಂದ್ರು. ಆ ಹೊಟ್ಟೆಗೆ ಅವನಿಗೆ ಸೀರೆ ಕಟ್ಟಿ, ಏನು ತದ್ರೂಪ, ಹೆಣ್ಣಿನ ರೂಪ, ಅಷ್ಟು ಚಂದ ಸಾಂಬ. ದೂರ್ವಾಸ ಋಷಿಗಳು ಮುನಿಷಪ್ತಂ ಅಂತ ಭಾಗವತದಲ್ಲಿದೆ, ಕರ್ಕೊಂಡು ಬಂದ್ರು. ಋಷಿಗಳೆಲ್ಲ ಕೂತಿದ್ರು. ಉದ್ದಕ್ಕೆ ನಮಸ್ಕಾರ ಮಾಡಿದ್ರು. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ವಿನಯದಿಂದ ನಮಸ್ಕಾರ ಮಾಡಿ, ಸ್ವಾಮಿ ತಾವು ದೊಡ್ಡವರು ಅಂದ್ರು.
ಹೌದಪ್ಪ ನಾವ್ ಇಲ್ಲ ಅಂದವ್ರ. ಅದಕ್ಕೆ ಈಕಿ ಹೆಣ್ಮಗಳು ಈಕಿ ಏನ್ ಹಡಿತಾಳ ಹೇಳ್ರಿ ಅಂತ ಅಂದ್ರೆ ಎಷ್ಟು ಕುಯುಕ್ತಿ ಅದ ನೋಡ್ತೇವೆ. ಎಲ್ಲ ಕಾಲಕ್ಕೂ ಕುಯುಕ್ತಿ ಇರೋದೆ ಎಂತ ಅನಾಹುತ ಕಾರಣ. ಇದೆಲ್ಲ ಭಗವಂತನ ಸಂಕಲ್ಪ ಅಂತ ತಿಳ್ಕೋಬೇಕು. ಅವನ ಸಂಕಲ್ಪವಿಲ್ಲದೆ ಆಗೋದಿಲ್ಲ. ನಾಶ ಆಗಬೇಕಾದ್ರೆ ಅವನ ಸಂಕಲ್ಪ ಬೇಕು, ಸೃಷ್ಟಿ ಆಗಬೇಕಾದ್ರೆ ಅವನ ಸಂಕಲ್ಪ ಬೇಕು. ಸ್ಥಿತಿ ಲಯ ಸ್ಥಿತ್ಯರ್ಥವೇ ಅನಿಯತನೋ ಬಂಧ ಮೋಕ್ಷಾಶ್ಚ ಇವೆಲ್ಲವೂ ಅವನೇ ಕಾರಣ. ಎಲ್ಲ ಋಷಿಗಳು ನೋಡಿದ್ರು. ಇದ್ಯಾ ಹುಡುಗಿ ನಾವು ನೋಡೇ ಇಲ್ಲಲ್ಲ ಅಂದ್ರು. ವಿಚಿತ್ರ ಹುಡುಗಿ, ಇದ್ಯಾವ್ದು ಎಷ್ಟು ಚಂದದ ಹುಡುಗಿ ಅಂತ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದ್ರೆ ಓಹೋ ಗೊತ್ತಾಯ್ತು ಇದೆಲ್ಲ ಇವ್ರು ಕುಯುಕ್ತಿ ಅಂದ್ರು. ಅಲ್ಲೇ ಯಾರು ಮುಂದೆ ಮಾಡ್ಬೇಕು ಯಾರು ಮುಂದಿಲ್ಲ, ನಿಮಗೆ ಪರಿಜ್ಞಾನ ಇಲ್ಲ. ಸರಿ ಏನ್ ಹೇಳ್ತಾಳಂತ, ಒಂದು ವನಿಕೆ ಹಿಡಿತಾಳಂತ ಹೇಳಿ. ವನಿಕೆ ಹಿಡಿತಾಳಿಕೆ ಅಂದ್ರು ಋಷಿಗಳು. ನಗಲ ಕತ್ತಿದ್ರು. ಅಲ್ರಿ ಎಲ್ಲ ಸೀರೆ ಸುತ್ತೀವಿ ನಾವು, ಸೀರೆ ಸುತ್ತಿ ಹಟ್ಟಿ ಮಾಡಿವಿ, ಗಂಡು ಹೆಂಗ್ ಹಿಡಿತದ ಅಂದ್ರು. ಬಂತು ನೋಡಿ ಸಮಸ್ಯೆ. ಸರಿ ಅಂದ್ರು. ಅಲ್ಲಿ ನಕ್ಕು ಬದ್ಲಿ ಕಡೆ ಬಂದ್ರು. ಬಿಚ್ಚಬೇಕಲ್ಲ, ಬಿಚ್ಚೋ ಕಾಲಕ್ಕೆ ಏನಾಯ್ತು, ವನಿಕೆನೇ ಬಂದು ಬಿಡ್ತದೆ. ನೋಡಿ ಋಷಿಗಳ ಮಾತು, ಜ್ಞಾನಿಗಳ ಮಾತು, ದೊಡ್ಡವರ ಶಾಪ, ದೊಡ್ಡವರ ಅನುಗ್ರಹ ಯಾವ ರೀತಿ ಇರುತ್ತದೆ. ಅದಕ್ಕೆ ಸತ್ಯಾಗ್ರಹವರು ಅಂತ ಉತ್ತರಾಖಂಡದಲ್ಲಿ ಒಬ್ಬ ಜ್ಞಾನಿ ಅವರು ವ್ಯಾಖ್ಯಾನ ಮಾಡ್ತಾರೆ. ಭಾಗವತಕ್ಕೆ ವ್ಯಾಖ್ಯಾನದವರು ಸತ್ಯಾಗ್ರಹವರು. ಅವರು ಬರೀತಾರೆ, ಹೆಂಗಾತು ಅಂದ್ರೆ ಒಳಗಿರ್ತಕ್ಕ ಎಲ್ಲ ಸೀರೆಗಳೇ ಮರಿತಾಗಿದ್ದು ಬರೀತಾರ. ಒಳಗಿರುವ ಎಲ್ಲ ಸೀರೆಗಳು ಏನು ಮೃದುವಾದ ಪದಾರ್ಥಗಳು ಏನಾಗಿತ್ತು, ದೊಡ್ಡವರ ಶಾಪದಿಂದ ಅವೆಲ್ಲ ಗಟ್ಟಿಯಾಗಿ ವನಿಕೆ ಆಗಿದ್ದು ಅಂತಂದು ಬಳೆನೂ ಆಗಿತ್ತು. ಏನ್ ಮಾಡ್ತೀರಿ ಹಂಗ ಬರೀತಾರ. ಅದೇ ಆಗಿತ್ತು. ಇದು ಭಗವಂತನ ಸಂಕಲ್ಪ. ಗಾಬರಿ ಆಗುತ್ತೆ. ಯಾವಾಗ ವನಿಕೆ ಕೆಳಗೆ ಬಿಟ್ಟು ದಪ್ಪ ಅಂತೇಳಿ ಒಳಗೆ ನೋಡ್ತಾರ, ಸೀರೆನೇ ಇಲ್ಲ. ಸೀರೆಲ್ಲ ವನಿಕೆ ಆಗಿ ಹೋಗಿತ್ತು. ಊರಿಗೆ ಹೋಗಿ ಉಗ್ರಸೇನ ಮಹಾರಾಜನಿಗೆ ಹೇಳಿದ್ರು, ತಾತ ಇಷ್ಟ ಆಗ್ಬಿಟ್ಟದ ಅನಾಹುತ. ಏನು ಮಾಡಿದ್ರು ಅನಾಹುತ? ಕರೆ ಕೃಷ್ಣನಂದ್ರು. ಕೃಷ್ಣ ಬಂದ. ಅವನ ಸಂಕಲ್ಪ. ಕೃಷ್ಣ ಅಂದಪ್ಪ ಇದಕ್ಕೇನು ಮಾಡ್ಲಕ್ಕಾಗೋದಿಲ್ಲ, ಈ ವನಿಕೆನೇ ಯಾವಾಗ ವನಿಕೆ ಹಿಡಿತದಂದ್ರು ಅದ್ರ ಮುಂದೆ ಏನ್ ಹೇಳಿದ್ರು ಅಂತ ಕೇಳಿದ ಕೃಷ್ಣ. ಅದ್ರ ಮುಂದೆ ಏನ್ ಹೇಳಿದ್ರು ಋಷಿಗಳು? ಬರೀ ವನಿಕೆ ಹಿಡಿತು ಅಂತ ಹೇಳಿದ್ರ? ಇಲ್ಲ ಸ್ವಾಮಿ, ವನಿಕೆ ಹಿಡಿತದ, ಆ ವನಿಕೆಯಿಂದಲೇ ನಿಮ್ಮ ಮೂರ್ತಿ ಅಂತ ಹೇಳಿದ್ರು ಅಂತ. ಆಗ ಗಾಬರಿ ಆಗಿಬಿಟ್ರು ಉಗ್ರಸೇನ ಮಹಾರಾಜ. ಗಾಬರಿ ಆಗ. ಕೃಷ್ಣ ಗಾಬರಿ ಆಗ ಪ್ರಸಂಗನೇ ಇಲ್ಲ. ಅವನ ಸಂಕಲ್ಪ. ಅವನಿಗೆಲ್ಲಿ ಭಯ. ನಿರ್ಭೀತ ನಿರ್ವಿಣ್ಣ. ಯಾವ ಕಾಲಕ್ಕೂ ಅವನಿಗೆ ಭಯ ಇಲ್ಲ. ಅವನ ಹೆಸರಿನವರಿಗೂ ಭಯ ಇಲ್ಲ. ಅವನಿಗೆಲ್ಲಿ ಭಯ. ಆಯ್ತು ಕೃಷ್ಣ ಏನ್ ಮಾಡ್ಬೇಕು ಅಂತ ತಾತ. ಕೃಷ್ಣ ಏನ್ ಮಾಡಿದ್ವಿ ಅಂದ. ಏನು ಮಾಡಬಾರ್ದು, ಎಲ್ಲಿ ತಗೊಂಡೋಗ್ರಿ, ವನಿಕೆ ಕೇಳಿ ಅಂದ. ದ್ವಾರಕಾ ಪಟ್ಟಣದ ದಂಡೆ ಒಂದು ಕಲ್ಲು ಇರ್ತದ, ಕಲ್ಲಿಗೆ ಹೋಗಿ ವನಿಕೆ ತೇಕೆತ್ತ ಕುತ್ಕೊಂಡ್ಬಿಟ್ರು. ವನಿಕೆ ತೆಗೆದು 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 ಏನಾಗಬೇಕದು, ಆ ತೇಜ ವನಿಕೆಯಿಂದ ಬಂದ ಗಂಧ ಎಲ್ಲ ನೀರೇ ಬಿಟ್ಬಿಡ್ರಿ ಅಂದ. ಬಳಿ ಅಂದ್ರು, ಸಮುದ್ರದಾಗ ಹೋಗಿರಿ ಅಂದ. ಆಗ ಇವರೆಲ್ಲ ಅಂದ್ರು, ಮುಗಿತು ಬಿಡಪ್ಪ ಕಟ್ಟಿ ಅಂತ. ಯಾಕಂದ್ರೆ ಅದ್ರ ಒಗದು ಬಿಟ್ರೆ ಮುಗಿದು ಹೋಗ್ತು. ತೆಗೆದು ಹೋಗ್ಬಿಡ್ತದು, ತೆಗೆದು ಹೋಗ್ಬಿಡ್ತದೆ. ಅದು ಹೋದ್ಮೇಲೆ ನಮ್ಗೆ ಮೃತ್ಯು ಬರ್ತದೆ ಅನ್ಕೊಂಡ್ರು. ನೋಡ್ರಿ ಅವನ ಸಂಕಲ್ಪ ಯಾವ ರೀತಿಯ. ಏನಾಗ್ತದೆ, ಆ ತೆಗೆದಂತ ವನಿಕೆಯ ಪುಡಿ ಆಪಾಗಿ ಬೆಳೀತು. ದೊಡ್ಡ 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 ಆಪು, ಅಂತಿಂತ ಆಪಲ್ಲ. ಸದೃಶ ಒಂದು ಕಬ್ಬಣದ ಸಲಾಕಿ 16 mm ರಾಡ್ ಇರ್ತದಲ್ಲ, ಅಷ್ಟು ದಪ್ಪ ಆತಂತದ್ದು. ನೋಡ್ರಿ ಮುಂದೆ ಅದನ್ನ ತಗೊಂಡು ಹೊಡೆದಾಡ್ತಾ ಇರ್ತಾವ. ಎಂತಹ ವಿಚಿತ್ರ. 16 mm ರಾಡ್ ಆಗಿ ಬೆಳೀತಂತದ್ದು ಆಪು. ಎಲ್ಲಿ ನೋಡಿದ್ರೆ ಬೆಳೀತು, ಎಲ್ಲ ಕಡೆ ಬೆಳೀತು. ಅಲ್ಲಿ ಬೆಳೀತು, ಎಲ್ಲಿ ಬೆಳೀತು, ಕಂಡಲ್ಲಿ ಎಲ್ಲೆಲ್ಲಿ ಹೋತೋ ಎಲ್ಲ ಕಡೆ ಬೆಳೆದು. ಆ ಬಳಿ ಇತ್ತಲ್ಲ, ಕಬ್ಬಿಣದ ಬಳಿ, ಒಂದು ಮೀನ ಅದನ್ನ ನುಂಗಿ ಬಿಡುತ್ತೆ. ಅದಕ್ಕೆ ಏನೋ ಒಂದು ಚಂದ ಕಾಣಿಸ್ತು, ಒಂದು ಮೀನ ನುಂಗಿ ಬಿಡ್ತು, ಹೊಟ್ಟೆಯಾಗಿ ಹೋಗ್ಬಿಡ್ತು. ಇದು ಎಲ್ಲ ಬೆಳಿನ ಕಟ್ಟಿ. ಎಂತಹ ವಿಚಿತ್ರ.
ಇದು ಪೂರ್ವಾರ್ಥ. ಇಷ್ಟು ಭಗವಂತ ಹೇಳಿದ. ಇಷ್ಟೆಲ್ಲ ಬೆಳೆದ ಕಟ್ಟಿದಾಗ ಸಾಕ್ಷಾತ್ ಜಗದೀಶನಾದ ಭಗವಂತ ಆಗ ಅವನ ಹತ್ರ ಉದ್ಧವ ಬಂದಿದ್ದಾನೆ. ಸ್ವಾಮಿ ಇದೆಲ್ಲ ಏನು ಅಂದ. ನೋಡ್ರಿ, ಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶ ಮಾಡಿದ. ಇದರೆಲ್ಲ ರಹಸ್ಯ ಅವನಿಗೆ ಹೇಳಿದ್ದೆ. ಉದ್ಧವ ಯಾರು? ಬೃಹಸ್ಪತಿಯ ಅವತಾರ. ವಾಯುದೇವರ ವಿಶೇಷವಾದ ಸನ್ನಿಧಾನ ಎಲ್ಲಿತ್ತು? ಆ ಉದ್ಧವನಲ್ಲಿತ್ತು. ಕೃಷ್ಣ ಧರ್ಮೋಪದೇಶವನ್ನ ಮಾಡುವ ಕಾಲದಲ್ಲಿ ಅರ್ಜುನಲ್ಲಿ ವಾಯುದೇವರಾದೇಶ ಅಂದ್ರೆ ಸನ್ನಿಧಾನ. ಪೂರ್ಣ ಕೇಳಿದವರು ಯಾರು? ವಾಯುದೇವರೇ. ಉದ್ಧವನ ನಿಮಿತ್ತ ಮಾಡಿಕೊಂಡು ಉದ್ಧವನಿಗೆ ನಿಮಿತ್ತ ಅಷ್ಟೇ. ಉದ್ಧವ ಅವನ ಮುಂದೆ ಹೇಳಿದ ಚರಿತ್ರೆ ಉದ್ಧವ ಸ್ವಲ್ಪ ಕೇಳಿದ, ವಾಯುದೇವರೇ ಹೆಚ್ಚು ಕೇಳಿದ. ಭಗವಂತ ಉಪದೇಶ ಮಾಡಬೇಕಾದ್ರೆ ವಾಯುದೇವರಿಗೆ ಮಾಡ್ತಾರೆ, ಯಾರಿಗೂ ಮಾಡಬೇಕು. ವಾಯುದೇವರು, ಬ್ರಹ್ಮದೇವರು, ಭಾರತೀಯ ಸರಸ್ವತಿ ಅಷ್ಟೇ ಉಪದೇಶ. ಯಾಕಂದ್ರೆ ಉಳಿದವರಿಗೆ ತಿಳಿಯೋದಿಲ್ಲ, ಹೇಳಿದ್ರು ತಿಳಿಯೋದಿಲ್ಲ. ಮತ್ತೆ ಹೇಳೋಣಲ್ಲ ಅಂದ್ರೆ ಅಲ್ಲಿ ವಾಯುದೇವರ ಸಂವಿಧಾನ ಇರ್ತದೆ ಅಂತ ಅರ್ಥ ಆಗ್ತದೆ. ಮತ್ತೆ ಇಷ್ಟು ತಿಳ್ಕೋಬೇಕು. ತಿಳಿತ್ರಾ? ಈ ಒಂದು ಶ್ರೀಮನ್ ನ್ಯಾಯಸುಧ ಜಿಜ್ಞಾಸಾಧಿಕರಣ, ಜಿದ್ದಾಧಿಕರಣ ಅನೇಕ ವಿಧಗಳನ್ನು ಹೇಳ್ಕೊತ ಕೂತ್ಕೊಂಡ್ರೆ ಅದಕ್ಕೆ ನಿದ್ಯಾರ ಮಾಡ್ತೀರಿ, ಇಲ್ಲ ಲೇಟ್ ಆಡಿಸಿ ನಡೀಬಹುದು ಅಷ್ಟೇ. ಯಾರಿಗಾರೋ ಓದಿದವ್ರಿಗೆ ಹೇಳ್ಬೇಕು ಅಂದ್ರೆ ಅದರದ ಆನಂದ ಸ್ವಾರಸ್ಯ ತಿಳಿತು. ಇದಕ್ಕೆ ಕೇಳಿದೆ. ಹಂಗ ಸರಿಯಾಗಿ ಶಾಸ್ತ್ರವೇತ್ತರು ಯಾರು? ಮುಖ್ಯಂತಿಯಂ ಸೂರಗಣ ತೇಜೋವಾರಿ ಮೃಗಾಂ ಯಥಾವಿನಿಮಜೋ ತೇನೇ ಬ್ರಹ್ಮ ಹೃದಯ ಆದಿಕವದಿ. ಸರಿಯಾಗಿ ತಿಳಿಯೋರು ಬ್ರಹ್ಮದೇವರೊಬ್ರೆ. ನೋಡ್ರಿ, ಜಗತ್ತಿನ ವ್ಯವಹಾರ ತಿಳಿತಕ್ಕವರವರೊಬ್ರೆ. ಅದಕ್ಕೋಸ್ಕರ ಅಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ ಬರ್ತದೆ. ಆ ಉದ್ಧವನಿಗೆ ಉಪದೇಶ ಮಾಡ್ಲಿಕ್ಕೆ ಹಿಂಗೆ ನಡೀತು. ಇದು ಇಷ್ಟು ತಿಳ್ಕೊಂಡ್ರೆ ಮತ್ತು ಇದಕ್ಕೆ ಲಿಂಕ್ ಬರ್ತದೆ. ಅದರೊಳಗಿರ್ತಕ್ಕ ಕಥೆಗಳೇ ದಾರಿ. ವಸುದೇವ ಒಂದು ದಿವಸ ಕೂತಿದ್ದಾನೆ. ಆಗ ಸಾಕ್ಷಾತ್ ಮಹಾನುಭಾವರಾದ ನಾರದರು ಬರ್ತಾರೆ. ಅರ್ಘ್ಯಪಾದ್ಯ ಆಚರಣೆಗಳನ್ನು ಮಾಡ್ತಾನೆ. ಮಾಡಿ, ಸ್ವಾಮಿ ಇನ್ನ ಅವತಾರ ಮುಗಿತಾ ಇದೆ ಅಂತ ಅನಿಸ್ತಾ ಇದೆ. ಯಾಕೋ ನನಗೆ ಅನೇಕ ಸೂಚನೆಗಳಾಗ್ತಾ ಇವೆ. ಇಷ್ಟರವರೆಗೂ ನನ್ನ ಮಗನನ್ನ, ಕೃಷ್ಣನನ್ನ ನನ್ನ ಮಗ ಅಂತಾನೆ ಟ್ರೀಟ್ ಮಾಡಿದೆ. ಮಗ ಅಂತಾನೆ ವಾತ್ಸಲ್ಯ, ಅಭಿಮಾನ, ಪ್ರೇಮ ಎಲ್ಲ ನನ್ನ ಮಗ ಅಂತ ತಿಳ್ಕೊಂಡೆ. ಆದ್ರೆ ಅವನು ನನ್ನ ಮಗನಲ್ಲ. ಅದಕ್ಕೋಸ್ಕರ ನಾನು ಮಗ ಅಂತ ಇಟ್ಟುಕೊಂಡಿದ್ದೆ. ಅದೇನಾದ್ರೂ ಅಪರಾಧವಾಗಿದೆ, ನನ್ನನ್ನ ಉದ್ಧಾರವಾಗತಕ್ಕಂಥ ಅವನ ಚರಿತ್ರೆ, ಭಗವಂತನ ಚರಿತ್ರೆಯನ್ನು ಹೇಳು ಅಂತ ಕೇಳಿದ. ವಸುದೇವ ಯಾರದೇ? ನಾರದೇ. ಎಂತಹ ವಿಚಾರ, ಎಷ್ಟು ವಿಚಾರದ ನೋಡಿ. ಜ್ಞಾನಿಗಳಿಗೆ ಸ್ವಲ್ಪ ಮೊದಲು ಅಜ್ಞಾನ ಅಂತ ಆವರಿಸಿದ್ರು ಕೂಡ ನಂತರದಲ್ಲಿ ಜ್ಞಾನ ಆಗ್ತದೆ. ನಮಗ 7 ಜನ್ಮಕ್ಕೂ ಆಗೋದು. ಹೆಂಗಿರ್ತೀವಿ ಹಂಗ ಇರ್ತೀವಿ. ಕಲ್ಲಿದ್ದಾಗ ಮಳೆ ಬಂದ್ರೆ ಹಂಗ ಇರ್ತೀವಿ, ಚಳಿ ಬಂದ್ರೆ ಹಂಗ ಇರ್ತೀವಿ, ಎಲ್ಲ ಇರ್ತೀವಿ. ಕರಗೋದಿಲ್ಲ, ಹರಿದು ಹೋಗೋದಿಲ್ಲ. ಹೌದಾ? ಎಂತಹ ಸ್ಥಿತಿ. ಹಂಗೆ ಆಗ ಕೃಷ್ಣ ಪರಮಾತ್ಮನನ್ನ, ಅವನ ಚರಿತ್ರೆಯನ್ನ ನಾರದು ಹೇಳ್ತಾರಪ್ಪ. ನಾನು ಹಿಂದಕ್ಕೊಂದು ಯಾವ್ದಕ್ಕೆ ಹೋದೆ ಅಂದ್ರೆ ಅವರು ಹೇಳಿದ್ರು. ನೋಡ್ರಿ, ಯಾಕೆ ಹಿಂಗೆ ಹೇಳಿಲ್ಲ? ಅವನೇ ಹೇಳ್ಬೋದಾಗಿತ್ತಲ್ಲ. ಲೋಕ ಸಂಚಾರಿಗಳು, ಮಹಾಜ್ಞಾನಿಗಳವರು ಹೇಳ್ಬೋದಲ್ಲ. ಅಂದ್ರೆ ಹೇಳೋದಲ್ಲ. ನಮ್ಮ ಶಾಸ್ತ್ರದಲ್ಲಿ ಆನುಪೂರ್ವಿ ಅಂತ ಒಂದು ವಾಕ್ಯ. ಆನುಪೂರ್ವಿ ಅಂದ್ರೇನು? ದೊಡ್ಡವರು ಏನು ಹೇಳಿದ್ದಾರೋ ಅದನ್ನೇ ನಾವು ಹೇಳಬೇಕು. ನಾನು ಹೇಳ್ತೀನಿ ಅಂತ ಹೋಗಬಾರದು. ನಮ್ಮ ಆಚಾರ್ಯರ ಗ್ರಂಥಗಳೆಲ್ಲ ಹಾಗೆ. ಟೀಕಾಕೃತಪಾದ, ಮಂತ್ರಾಲಯ ಪ್ರಭುಗಳು, ವಾದರಾಜರು, ವ್ಯಾಸರಾಜರು, ರಘೋತ್ತಮರು ಇವರೆಲ್ಲ ಏನು ಹೇಳ್ತಾರ ಅಂದ್ರೆ ಅವ್ರು ಹೇಳಿದ್ದನ್ನು ನಾನು ಹೇಳ್ತೀನಿ, ವಿಷದಪಡಿಸ್ತೀನಿ ಅಷ್ಟೇ, ನಾನು ಸ್ವಂತ ಹೇಳೋದಿಲ್ಲ ಅಂತಾರೆ. ಎಂತ ಶಕ್ತಿ ಅದು, ಎಂತ ಅಗಾಧವಾದ ಶಕ್ತಿ ಅದು. ಬರ್ಸಪ್ಪ ಓಸದಂತೆ ಬರ್ತೀವಿ, ಸವ ಓಸು ಬರ್ತಿ ಮಂಗಳಾರತಿ ನಂತರ ಕಾಯಿ ಕೊಟ್ಟಂತ ತಗೊಂಡು ಇದೇನಿದು ಮಹಾಪ್ರಸಾದ. ಅಂದ ಮೇಲೆ ಎಂಥ ಭಗವಂತನ ವಿಶೇಷವಾದ ಅನುಗ್ರಹ ಆಗಬೇಕಂದ್ರೆ ಯಾವ ರೀತಿಯಲ್ಲ ಲೆಕ್ಕ ಹಾಕಿ ಅಷ್ಟಿತ್ತಲ್ಲ, ಸುಮ್ಮನೆ ಸಿಗೋದಿಲ್ಲ. ನಮ್ಮಲ್ಲಿ ಆನಪೂರ್ವಿ ಅಂತ ಎದಕ್ಕೆ ಕರೀತಾರೆ ಅಂದ್ರೆ ದೊಡ್ಡವರು ಹೇಳಿದ್ದನ್ನ ನಾವು ಹೇಳ್ಬೇಕು.
ಏನ್ರಿ ಏಕಾದಶಿ ತಂದ್ರೆ ಭಾಗವತಕ್ಕೆ ನೀವು ಬಂದಿ ಇನ್ನೊಂದ್ರೆ 10 ಸ್ಕಂದ ಹೇಳ್ಯಾರ ಅಂತ ಅರ್ಥ. ಹೌದಲ್ಲ, 10 ಸ್ಕಂದವ ಅಂತ ಅರ್ಥ. 10 ಸ್ಕಂದವ ಅಂದ್ರೆ ಮೊದಲೇ ಸ್ಕಂದ ಎಲ್ಲಿಂದ ಬಂತ್ರಿ ಅಂದ್ರೆ ಪುರಾಣ, ಅನೇಕ ರಹಸ್ಯಾತ್ಮಕವಾದ ಪುರಾಣದಿಂದ ಬಂತು ಅಂತ ಅರ್ಥ. ಆದ್ರೆ ಪುರಾಣ ಎಲ್ಲಿಂದ ಬಂತ್ರಿ ಅಂದ್ರೆ ಸೂತ್ರಗಳಿಂದ ಬಂತು ಅಂತ ಅರ್ಥ. ಸೂತ್ರಗಳು ವೇದದಿಂದ ಬಂದವು ಅಂತ ಅರ್ಥ. ವೇದಗಳು ಎಲ್ಲಿಂದ ಬಂದವು ಅಂದ್ರೆ ಭಗವಂತನಿಂದ ಆವಿರ್ಭಾವ ಆಗುವಂತ ಅರ್ಥ. ಆ ಭಗವಂತ ಯಾರು ಅಂದ್ರೆ ಅವನ್ ತಿಳಿಲಕ್ಕೆ ಹೊರಟಿದ್ದಪ್ಪ ಅಂತ ಮತ್ತೆ ಕೆಳಗೆ ಹಿಂಗ ಹೋಗಿ ಮತ್ತೆ ಸರ್ಕಲ್. ಹೇಳ್ರಿ ನಾನು ಹೇಳ್ತೀನಿ ನೀವು ಕೇಳ್ರಿ ಅಂದ್ರೆ ಒಂದ್ ದಿವ್ಸ ಬರ್ತೀರಿ, ಮರುದಿವ್ಸ ಎದ್ದು ಇಷ್ಟು ಸರಿ ಭಾಗವತ ಕೇಳಿದ್ರೆ ಮತ್ತೆ ಭಾಗವತಕ್ಕೆ ಬರ್ತೀವಿ. ಯಾಕಂದ್ರೆ ಆ ಭಾಗವತದಲ್ಲಿ ರುಚಿ ಅದು. ಜೇನುತುಪ್ಪ ಎಷ್ಟು ಕುಡಿದ್ರು ಇನ್ನೂ ಕುಡಿತೀವಿ. ಊಟ ನಿತ್ಯ ಅಡಿಗೆ ಮಾಡಿಸಿದ್ರೆ ನಿತ್ಯ ಊಟ ಮಾಡ್ತೀವಿ. ಏನ್ರಿ ನಿನ್ನೆ ಉಂಡ್ಬಿಟ್ಟಿವಿ, ರಗಡಾಗಿ ಬಿಟ್ಟಿದ್ರಿ ಇವತ್ತು ಅಂತೀರಾ? ಇಲ್ಲ, ಯಾಕಂದ್ರೆ ಹಸಿ ಆಗ್ತಾನೆ ಇರ್ತದೆ. ಹಂಗ ಈ ಜೀವ ಮನಸ್ಸಿಗೆ ಹಸಿವೆಯನ್ನು ಕೊಡ್ತದೆ. ಕೊಟ್ಟು 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 ತೃಪ್ತಿ ಆಗದೆ ಯಾವಾಗ ಅಂದ್ರೆ ಅಪರೋಕ್ಷ ಜ್ಞಾನ ಆದ್ಮೇಲೆ ತೃಪ್ತಿ ಆಗ್ತದೆ. ಅಪರೋಕ್ಷ ಜ್ಞಾನ ತನಕ ಕೇಳ್ತಾ ಇರ್ಬೇಕು. ಅಪರೋಕ್ಷ ಆದ್ಮೇಲೆ ಏನ್ ಮಾಡ್ಬೇಕು? ಭಗವಂತನ ಧ್ಯಾನಾಸಕ್ತರಾಗಬೇಕು. ಇದನ್ನೇನು ಬೇಕಾಗಿಲ್ಲ, ಆನಂದವಾಗಿರ್ಬೋದು. ಅವನೆಲ್ಲ ಕಡೆ ಕಾಣಿಸ್ಲಕತ್ತಾನ ದೇವ್ರು. ಈ ಅವನನ್ನು ನೋಡ್ಲಕ್ಕ ಪ್ರಯತ್ನ. ಅಲ್ಲಿ ಪುರಾಣ, ಇಲ್ಲಿ ಪುರಾಣ, ಅಲ್ಲಿ ಪಾಠ, ಇಲ್ಲಿ ಊಟ, ಅಲ್ಲಿ ಊಟ ಅಂತ ಅಲ್ಲಿ ಕಾಯಿ ಹೊಡ್ ಕೊಟ್ಬಿಡತ್ತ. ಯಾಕೆ ಕೂಡೋದಿಲ್ಲತ್ತ, ಹಾಲು ಮರ್ಲಕ್ ಹೋಗ್ಬೇಕತ್ತ. ಸುಮ್ಮನೆ ಕೂತ್ಕೊಳ್ಳಿ ಕೂಡು. ಆದ್ದರಿಂದ ಅಂಥ ಯಾವ ಭಗವಂತ ಕಿವಿಲ್ಲ ಕಿವಿಲ್ಲ ಮಾಡಿ ನನ್ನ ಶಿಷ್ಯ ಆಗ್ತದ ಅಂದ್ಮೇಲೆ ಅಂಥ ಯಾವ ಭಗವಂತನ ಅತ್ಯದ್ಭುತವಾಗಿರ್ತಕ್ಕಂಥ ಆ ವ್ಯಾಪಾರ ಅವನಿಗೆ ತಿಳಿದಿದ್ದು, ಯಾರಿಗೂ ಶಕ್ತಿಲ್ಲ. ನೋಡಿ, ಇಷ್ಟೆಲ್ಲ ಭಗವಂತ ಮಾಡ್ತಾನೆ. ಅಂತಹ ಯಾವ ಆನುಕೂಲಿಯಾಗಿರ್ತಕ್ಕ ವಿಷಯವನ್ನ ನಾರದರು ವಸುದೇವರಿಗೆ ಹೇಳ್ತಾರಪ್ಪ, ವಸುದೇವ ನಾನು ರಾಜ ಯಜ್ಞವನ್ನು ಮಾಡ್ತಾ ಇದ್ದೆ. ಇವತ್ತು ನಮ್ಮ ಪುರಾಣದ ಡಿಸ್ಟರ್ಬ್ ಆಗ್ತದೆ. ಅನೇಕ ಡಿಸ್ಟರ್ಬ್ ಬಂದಲ್ಲ. ಆತಂದ ಏನದ ಹೇಳಿ ಕಳಿಸ್ತಾರೆ. ಆತ ಕೂಡದಲ್ಲ, ಕಿವಿ ಕೇಳಿಸೋದಲ್ಲ, ಹೇಳಿ ತಿಳಿಯೋದಲ್ಲ, ಸ್ವಂತ ಬುದ್ಧಿಲ್ಲ, ಎರಡೂ ಇಲ್ಲ. ಆದ್ದರಿಂದ ನಮ್ಮಲ್ಲಿ ಬರ್ತಾರೆ, ತಲೆ ಹೊಡ್ಕೊಳ್ತಾರೆ. ಆದ್ದರಿಂದ ಅಂತಹ ಯಾವ ಭಗವಂತನ ಅತ್ಯದ್ಭುತವಾದ ವಿಷಯವನ್ನ ಜಗತ್ತಿನಲ್ಲಿ ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರನಂತ ಪರಮಃ ಇದೇ ಭಗವಂತನ ಆನಂದ ಪಡ್ಬೋದು. ಭಗವಂತ ಅದಕ್ಕೆ ನಿನ್ನೆ ಒಬ್ಬ ಮಹಾರಾಜ ಚಕ್ರವರ್ತಿ ಒಂದು ಯಜ್ಞವನ್ನು ಮಾಡ್ತಾ ಇದ್ದ, ಅದ್ಭುತವಾದ ಯಜ್ಞ. ಯಜ್ಞ ಮಾಡುವ ಕಾಲದಲ್ಲಿ ನಾರದರು ಹೇಳ್ತಾರೆ, ಯಾರಿಗೆ? ವಸುದೇವನಿಗೆ. ವಸುದೇವನಿಗೆ ಹೇಳ್ತಾರೆ ನಾರದರು, ನೋಡಪ್ಪ ನೀನೇನ್ ಕೇಳಿದಿ ಸ್ವಾಮಿ, ಇಷ್ಟರವರೆಗೂ ನಾನು ಕೃಷ್ಣನನ್ನ ಮಗ ಅಂತ ಇಟ್ಟುಕೊಂಡಿದ್ದೆ. ಮಗನ ಮೇಲಿನ ಮೋಹದಿಂದ ನಾನು ಮಗ 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 ಅಂದೆ. ಅವನ ತತ್ವ ತಿಳಿಲಿಲ್ಲ, ಅವನು ಹೇಳಿದ್ದು ಕೇಳಲಿಲ್ಲ. ಅದಕ್ಕೆ ಅವನು ಹೇಳ್ತಾನೋ ಬಿಡ್ತಾನೋ, ನೀವಂತೂ ನನಗೆ ಹೇಳ್ರಿ, ನಾನು ಉದ್ಧಾರ ಆಗಬೇಕು. ಜ್ಞಾನದಿಂದ ಉದ್ಧಾರವೇ ಹೊರತು ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತೇ ಭವತಿ ಅಂತದ. ಅದಕ್ಕೆ ಕರ್ಮಾದಿಗಳನ್ನು ಮಾಡುವುದಕ್ಕಿಂತ ಹೆಚ್ಚು ಜ್ಞಾನದ ಪ್ರಸಕ್ತಿ ಅದ, ಅದಕ್ಕೆ ನನಗೆ ತಿಳಿಸ್ರಿ ಅಂದ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಹೇಳೋದಿಲ್ಲ ಅಂದ್ರು. ಜ್ಞಾನಿಗಳು ಹೇಳಿದ್ದನ್ನು ಹೇಳ್ತೀನಿ. ಯಾರು ಅವರು ಜ್ಞಾನಿಗಳು? ನಿಮಗಂತ ಒಬ್ಬ ರಾಜ ಯಜ್ಞವನ್ನ ಮಾಡ್ತಿದ್ದ. ಇದರಿಂದ ಒಂದು ಔಷಧ ತಿಳ್ಕೊಂಡಿದ್ದು ನಾವು ಏಕಾಸ್ಕಂದದಲ್ಲಿ ಅದೇ ವಿಷಯ. ಯಜ್ಞ ನಡೆದಾಗ, ಕರ್ಮ ನಡೆದಾಗ ಜ್ಞಾನಿಗಳು ಬಂದ್ರು ಅಂದ್ರೆ ಕರ್ಮವನ್ನು ಮೊಟಕುಗೊಳಿಸ್ತಾರೆ. ಜ್ಞಾನದಕ್ಕಿಂತ ಪ್ರಧಾನ ಮಾತ್ರ ಅಲ್ಲ. ಜ್ಞಾನಿಗಳು ಬಂದಾಗ ಅವರಿಂದ ತತ್ವೋಪದೇಶ ಪಡೆದ್ರೆ ಅಲ್ಲಿ ನಡೀತಕ್ಕಂತ ಕರ್ಮ ಪೂರ್ಣ ಆಗ್ತದೆ, ಇಲ್ಲಿಕರ ಆಗೋದಿಲ್ಲ. ಎಂತಹ ಚಿತ್ರ. ಒಂದ್ ಕಡೆ ನಾನು ಪುರಾಣಕ್ಕೆ ಹೋಗಿದ್ದೆ, ಪುರಾಣ ಕೇಳಿದ್ದೆ, ಭಾಗವತ ಹೇಳ್ರಿ. ಭಕ್ತಿ ಹೋಮ ನಡೀತು. 1 ಗಂಟೆ ಆಯ್ತು, 1:30 ಆಯ್ತು, 2 ಗಂಟೆ. ಅಲ್ಲಪ್ಪ ನಮ್ಮ ಭಾಗವತ ಅದನ್ನ ಎಲ್ರಿ ಅವ್ರು ಭಯಂಕರ ಮಂತ್ರ ಎಲ್ಲ ಕಟ್ಟಾರ. ಆ ಮಂತ್ರ ಮುಗಿಯ ತನಕ ಹೇಳ್ರಿ ಬಿಟ್ರಿ ಅಂತ ಅಲ್ಲೋ ಭಾಗವತ ಅಂತ ಕಳಿಸಿ ಹೇಳ್ರಿ ಬಿಟ್ರಿ ಬಿಡ್ರಿ. ನೋಡ್ರಿ ಅವ್ರು ಯಾವಾಗ ಉತ್ತರ ಕೊಡ್ತೀರೋ 2 ನಿಮಿಷ 2 ನಿಮಿಷ ಆಕಪ್ಪ ಭಾಗವತ ಆತಂತ ಹೇಳ್ಬಿಟ್ರೆ ಮುಗಿದ್ತಾರೆ. 2 ನಿಮಿಷನೂ ಬೇಕಾಗಿಲ್ಲ. ತುಂಬ ಮಂತ್ರಾಕ್ಷತಿ ಹಂಗೆ ಸಸೀದ ಊರಿ ಬಂದ್ಬಿಟ್ಟೆ.
ಏನ್ ಅನಾಹುತ ಆತ ಗೊತ್ತೇಳಿ ನೀವು ಬಂದಿದ್ವಿ ಮನೆ ಅದಕ್ಕೆ ಆಲೋಚನೆ ಒಂದು ವರ್ಷ 5 ವರ್ಷ ಆ ಅಗ್ನಿ ಜ್ವಾಲೆಯಿಂದ ಮನೆ ಒಳಗೆ ಒಂದು ಸಿಲಿಂಡರ್ ಸ್ಫೋಟ ಆಗುತ್ತೆ. ದೊಡ್ಡ ಅನಾಹುತ ಹೋಗ್ಬಿಟ್ಟು ಶಕ್ತಿಯಲ್ಲೋ ಅನ್ನೆಲ್ಲೋ ನೀರೆಲ್ಲೋ ಇವ್ರು ಯಜ್ಞೆಲ್ಲೋ ಇವ್ರು ಕೊಬ್ಬರಿ ಬಟ್ಲಲ್ಲೋ ರೈತಿಯಲ್ಲೋ ಪುರೋಹಿತಿಯಲ್ಲೋ ಹೋದ್ರೆ ಸಾಕಂತ ಓಡೋದು. ಏನ್ ಮಾಡ್ತೀರಿ ನೋಡ್ರಿ ಹಂಗ ಪ್ರಸಂಗಗಳು ಬರ್ತಾವ ಅಂತ ನಾನು ಯಾಕಿದು ಅನುಭವ ಪಟ್ಟು ಹೇಳಕತ್ತೀನಿ. ಏನಾತು ಏನೋ ಪಾಪ ಅನಾಹುತ ಆತು. ಆತ ಎಲ್ಲ ಮುಗಿದು ಮುಂದೆ ತಿಂಗಳ ಮೇಲೆ ಬಂದ ಗಟ್ಟೆ ಕಾಲಗಂಡ ಆಗ್ರಹಸ್ತನನ್ನು ನಾನು ಮಾಡಿ ತಪ್ಪಾತ್ರಿ ನಾನು ಎಂತಹ ಮಹಾಪರಾಧ ಮಾಡಿದೆ, ನಾನು ಉದ್ಧಾರ ಮಾಡಲಿಲ್ಲ. ಆತಪ್ಪ ಏನ್ ಕಾಳಜಿ ಮಾಡಬೇಡ, ನೀನು ಮನೆಗೆ ಒಂದು 3 ದಿವಸ ಭಾಗವತ ಹೇಳ್ತೀನಿ ಅಂದೆ. ಭಾಗವತ ಹೇಳಿದ ಮೇಲೆ ಏನೋ ತಾನು ಅನುಕೂಲ ಮಾಡಿಕೊಟ್ಟ. ಮತ್ತೆ ಯಥಾಸ್ಥಿತಿ ಸುಖವಾಗಿದ್ದಾರ ನಡೆದು. ಇದು ಯಾಕೆ ಹೇಳಕ್ ಹೊರತೀವಿ ಅಂದ್ರೆ ಅದೇ ಏಕಾದಶ ಸ್ಕಂದದ ವಿಷಯ. ಇದು ಏಕಾದಶ ಸ್ಕಂದದ ಪ್ರಧಾನ ವಿಷಯ ಏನು ಅಂದ್ರೆ ಕರ್ಮ ಭಾಗ ನಡೆದಾಗ ಜ್ಞಾನಿಗಳು ಬಂದ್ರು ಅಂದ್ರೆ ಕರ್ಮವನ್ನ ಮೊಟಕುಗೊಳಿಸಿ ಜ್ಞಾನ ಸಂಪಾದನೆ ಮಾಡಬೇಕೇ ಹೊರತು ಬರೇ ಅದೇ ಅನ್ಕತ ಕೊಡೋದು, ತುಪ್ಪ ಹಾಕೋದು, ಭಕ್ತ ಅನ್ನೋದು, ಅದನ್ನ ದೊಡ್ಡ ಸುಟ್ಟೆ ಸೀರಿ ಸುಟ್ಟೆ ಹಿಡಿ ಸುಡದೆ ಇದೇ ಕೆಲಸ ಆದ್ರೆ ಇದಕ್ಕೆ ಯಜ್ಞ ಎಲ್ಲಿ ಸಮರ್ಪಣೆ ಆಗಬೇಕು? ಜ್ಞಾನಕ್ಕೆ ಸಮರ್ಪಣೆ ಆಗಬೇಕೇ ಹೊರತು ಆ ಜ್ಞಾನದಲ್ಲಿ ಪರ್ಯವಸಾನ ಆಗಬೇಕೇ ಹೊರತು ಬೇರೆ ಅಲ್ಲ. ಹಂಗ ನಿನ್ನ ಚಕ್ರವರ್ತಿ ಎಂದು ಈ ಅಂಶವನ್ನ ತಿಳಿಯಬೇಕು ಅಂತ ಏಕಾಸ್ಕಂದದಲ್ಲೇ ಬರ್ತಕ್ಕ ವಿಷಯ ಇದೆ. ಅಲ್ಲಿ ಯಾರು ಬಂದ್ರು? ವೃಷಭನಾಮಕ ಪರಮಾತ್ಮನ 9 ಮಂದಿ ಜ್ಞಾನಿಗಳು ಅವನ ಸತ್ರಕ್ಕೆ ಬಂದರು. ಜ್ಞಾನ ಸತ್ರಕ್ಕೆ ಅವನು ಮಾಡ್ತಿರೋದು ಯಜ್ಞ, ಜ್ಞಾನ ಯಜ್ಞದಲ್ಲಿ ಕರ್ಮ ಯಜ್ಞ 1 ಅಂಶ ಅಷ್ಟೇ. ಜ್ಞಾನವೇ ಪ್ರಧಾನ, ಕರ್ಮ ಪ್ರಧಾನವಲ್ಲ. ಕರ್ಮದಿಂದ ಜ್ಞಾನ ಬಂದ್ರು 9 ಮಂದಿ ಜಾಯಂತೀಯರು ಅಂತ. ವೃಷಭ ನಾಮಕ ಪರಮಾತ್ಮನ 9 ಮಂದಿ. ಎಂಥ ವಿಚಿತ್ರಗಳು! ಈ ಮಹಾನುಭಾವರು ಅಲ್ಲಿಗೆ ಬರ್ತಾರೆ. ಬಂದಾಗ ರಾಜ ನಿಮಿ ಚಕ್ರವರ್ತಿ ಎದ್ದು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಇವತ್ತು ನನ್ನ ಕರ್ಮ ಪೂರ್ಣವಾತು, ಉದ್ಧಾರವಾತು, ನಾನು ಧನ್ಯನಾದೆ. ನೀವು ಬಂದೀರಿ ಅಂದ್ರೆ ಇದು ನನ್ನ ಭಾಗ್ಯೋದಯ, ಪುಣ್ಯೋದಯ, ಏನೋ ಒಂದು ಮಹಾಪಾಪದಿಂದ ಮುಕ್ತನಾದಿ ಅಂತ ಅರ್ಥ. ಆದ್ರಿಂದ ಏನು ಮಾಡಬಾರ್ರಿ, ಈ ಕರ್ಮ ಒಂದು ಕಡೆ ಇರ್ಲಿ, ನನಗೆ ಜ್ಞಾನೋಪದೇಶ ಮಾಡ್ರಿ ಅಂತ ಬಿಟ್ಟು ಬಂದು ಕೂತ್ಕೊಂಡ. ಎಂತಹ ವಿಚಾರ! 9 ಮಂದಿ ಬಂದರು. ನಿಮಿ ಚಕ್ರವರ್ತಿ, ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಅವಿರಹೋತ್ರ, ಧ್ರುಮಿರ, ಚಮಸ, ನೋಡ್ರಿ ಇವರೆಲ್ಲ ಋಷಿಗಳು. ಇವರು ಯಾರ ಮಕ್ಕಳು? ಇವರು ವೃಷಭನ ಮತ್ತು ಪರಮಾತ್ಮ ಕರಭಾಗನ. ಈ 9 ಮಂದಿ ಅವ್ರ ಹತ್ರ ಬಂದಿದ್ದಾರೆ. ಬಂದು ಕೂತ್ಕೊಂಡ್ರು. ಆಗ ತತ್ವೋಪದೇಶ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ತತ್ವೋಪದೇಶ ಮಾಡ್ತಾರೆ. ಆಗ ಹೇಳ್ತಾರೆ, ಪರಮಾತ್ಮ ಕವಿ, ಹರಿ 9 ಮಂದಿ ಮಹಾಜ್ಞಾನಿಗಳಪ್ಪ ಹೇಳಿದ್ರು. ಅದ ಕೇಳಿದ ನಿಮಿ ಚಕ್ರವರ್ತಿ ಕೇಳ್ತಾನೆ, ಸ್ವಾಮಿ ಏನ್ ವಿಚಿತ್ರ, ಕವಿ ಒಬ್ಬ ಋಷಿ ಹೇಳ್ತಾನೆ. ಏನ್ ಹೇಳ್ತಾನೆ? ಜೀವ ಅಸ್ವತಂತ್ರಸ್ಯ ದೇಹಾತ್ಯಕ್ತಿತೋ ಒಂದೇ ಹೇಳ್ಬಿಟ್ಟ. ಬಹಳ ಸಣ್ಣ ಹೇಳ್ಬಿಟ್ಟ. ನೋಡಪ್ಪ ಚಕ್ರವರ್ತಿ ರಾಜ, ಈ ಜೀವ ಸ್ವತಂತ್ರ ಕರ್ತ ಅಲ್ಲ. ಮತ್ತು ಸ್ವತಂತ್ರ ಕರ್ತ ಯಾರು? ಭಗವಂತ. ದೇಹಾದಿಗಳೆಲ್ಲ, ದೇಹ ಅಂದ್ರೆ ದೇಹ ಅಂದ್ರೆ ಮನೆಗೆ ಮಠ, ಅಂತಸ್ತು, ಕಾರು, ಬಂಗ್ಲೆ, ಇದೆಲ್ಲ ಮಮತೆಯನ್ನು ಬಿಡು. ಇದರಿಂದ ಏನೂ ಲಾಭಿಲ್ಲ. ಎಷ್ಟು ಮಮತೆಯನ್ನು ನಂದು ಅಂತ ಹಚ್ಚಿಗೆಟ್ಟೋ ಅದರಲ್ಲೇ ಬಿದ್ದು ಸರ್ವನಾಶ ಹಾಕಿ ಇದ್ಯಾವು ನನವಲ್ಲ ಅಂತ ಕವಿ ಹೇಳ್ತಾರೆ. ಹರಿ ಅಂತ ಬಂದ ಇನ್ನೊಬ್ಬ ಆತ, 2ನೇ ತಮ್ಮ ಆತ. ಕವಿ ಅಣ್ಣ, ಹರಿ ತಮ್ಮ. ಹರಿ ಅಂದ್ರೆ ಭಗವಂತ ಅಲ್ಲ, ಈಗ ಒಬ್ಬ ಹರಿ ಯಾರು? ವೃಷಭನಾಮಕ ಪರಮಾತ್ಮನ ಮಗ. ಅವನು ನೋಡಪ್ಪ ಚಕ್ರವರ್ತಿ ರಾಜ, ಎಲ್ಲರಿಗೂ ನಿಯಾಮಕ ಯಾರು ಅಂತ ಕೇಳಿದ. ಯಾರು? ನಿಮಿ ಚಕ್ರವರ್ತಿ. ನಿಮಿ ರಾಜ ಕೇಳಿದ, ಎಲ್ಲರಿಗೂ ನಿಯಾಮಕ ಯಾರು? ಇಷ್ಟೆಲ್ಲ ಜಗತ್ ನಡೀತದಲ್ರಿ, ಗಾಳಿ ಬಿಡ್ತದ, ಮಳೆ ಬರ್ತದ, ಮಳೆ ಬರ್ತಾ ಮುಂದೆ ಹೋಗ್ಬಿಡ್ತದ, ಗುಡುಗು ದಡ ಡಬ ಹೊಡಿತಾವ, ಗಾಳಿ ಬರ್ತದ, ಫ್ಯಾನ್ ತಿರುಗ್ತದ, ನೀರು ಒಮ್ಮೆ ಕತ್ಲಾಗ್ತದ, ರಾತ್ರಿ ಆಗ್ತದ, ಮಲ್ಕೊಂಡಿರ್ತೀವಿ, ಎಚ್ಚರ ಆಗ್ತದ,
ಏನು ವಿಚಿತ್ರ ಇದು, ಇದಕ್ಕೆಲ್ಲ ನಿಯಾಮಕ ಯಾರು ಅಂತ ಹಾಗಂದ. ಇದಕ್ಕೆಲ್ಲ ಏಕೋ ನಾರಾಯಣಃ, ಒಂದೇ ಉತ್ತರ. ಇದಕ್ಕೆಲ್ಲ ನಾರಾಯಣನೇ ಸರ್ವಸ್ವಪ, ನ ಪ್ರತೀಕೇನ ಹಿ ಸಹ. ಆದ್ರಿಂದ ಅವನೆಲ್ಲವೂ ಅವನೇ ಒಡೆಯ. ಅದಕ್ಕೆ ಹರಿಸ್ಮರಣೆ ಮಾಡ್ತಾ, ಸ್ವಾಮಿ ನೀನೇ ನಿಯಾಮಕ, ನಿನ್ನಿಂದ ಆಗ್ಯದ, ನೀನು 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 ಅನ್ಕತ ಹೋಗು. ಇದೇ ಯಜ್ಞ ಸಾಧನೆಯ ಪ್ರಥಮ ಫಲ. ಅಂತರಿಕ್ಷ ಅಂತ ಆತೊಬ್ಬತ ಋಷಿ ಆತ ಹೇಳಿದ. ಆತ ಮತ್ತೆ ಪ್ರಶ್ನೆ ಮಾಡ್ತಾನೆ, ಅಲ್ಲಪ್ಪ ಈ ಬ್ರಹ್ಮಾಂಡದಲ್ಲ ಜಗತ್ತಿನೊಳಗ ಇದನ್ನ ಯಾರು ಸೃಷ್ಟಿ ಮಾಡಿದ್ರು ಅಂತ ಕೇಳಿದ. ನೋಡಪ್ಪ, ಈ ಭಗವಂತನೇ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ರು. ಇದು ಹೆಂಗ್ ಸೃಷ್ಟಿ ಆತ್ರಿ? ಸತ್ವ ರಜ ತಮ ಅಂತ 3 ಗುಣ, ವೈಕಾರಿಕ ತೈಜಸ ತಾಮಸ ಅಂತ 3 ಪಂಚಭೂತವನ್ನು ನೋಡು, ಕಾಲ ಇವನ್ನೆಲ್ಲ ತಗೊಂಡು ಸಾಕ್ಷಾತ್ ಜಗದೀಶನೇ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಮುಗಿದು. ಆಮೇಲೆ ಅಲ್ರಿ ಮತ್ತಿದ್ರೊಳಗೆ ಜೀವರಾಶಿ ಹುಟ್ಟಿಸ್ತಾನಲ್ಲ, ನಮ್ಮ ಸುಖ ದುಃಖಾದಿಗಳು ಅವನಿಗೆ ಆಗ್ತಾವೇನು? ಆಗೋದಿಲ್ಲ ಅಂದ. ನಮ್ಮ ಸುಖ ದುಃಖಾದಿಗಳು ನಮ್ಮ ಕರ್ಮಾನುಸಾರವಾಗಿ ಆಗ್ತವೆ ಅಷ್ಟೇ, ಅವನಿಗೆ ಸಂಬಂಧ ಇಲ್ಲ, ಪ್ರೇರಕ ಅಷ್ಟೇ. ಭಾವ ಏನ್ ವಿಚಿತ್ರ ಇದ್ದಿ, ಹೆಂಗ್ರಿ ಇದು ಹೆಂಗಾಗ್ತದೆ, ಹೆಂಗ್ ಸಿಕ್ಕಿಲ್ಲಲ್ಲ, ಆಗಬೇಕಲ್ಲ ಅಂದ್ರೆ. ಅಲ್ಲಪ್ಪ, ಈಗ ಒಂದು ಟಿವಿ ನೋಡ್ತಿರ್ಲಿ, ಟಿವಿ ಸಿನಿಮಾ ನೋಡ್ತೀವಿ, ಪರದ ಹಾಕಿರ್ತಾರೆ, ಬೆಳೆಯ ಪರದ. ಅದ್ರೊಳಗೆ ಏನಾಗ್ತದೆ, ಎಲ್ಲ ನಾಟಕ ತೋರಿಸ್ತಾರೆ, ಹೊಡೆದಾಟ ಬಡದಾಟ, ಹೊಡಿಯೋದು ಮುದ್ಕೊಡೋದು, ಏನಾಗವೆಲ್ಲ ಅದ್ರೊಳಗೆ ಹಾಳಾಗೋಗಿ ಆಗಿರ್ತಾವ. ಏನಾಯ್ತು, ಅದು ಒಳಗಿರ್ತಕ್ಕ ಜೀವರಾಶಿಗಳು ದುಃಖಪಟ್ಟು ಒದ್ದಾಡಿ ಚೀರಾಡಿ ಸತ್ತು ಹೋದ್ರೆ ಹೊರತು ಪರದಾಕ ಏನಾರ ಆತೇನ್ರಿ? ಪರದಾಕ ಬೆಂಕಿ ಎತ್ತಪ್ಪ ಸಿನಿಮಾದಾಗ, ಪರದೆ ಸುಡ್ತ ನೋಡ್ಲಕ್ ಹೋಗ್ತೀವಿ ನಾವು ಸಿನಿಮಾದಾಗ ಹೋಗೋದು ಹೆಂಗಾರ. ಅದರಂತೆ ಭಗವಂತ ಪರದ ಇದ್ದಂಗೆ, ಅದರೊಳಗೆ ಜೀವರಾಶಿಗಳು ಹೊಕ್ಕೊಂಡು ಅವು ಒದ್ದಾಡಿ ಚೀರಾಡಿ ಸತ್ತು ಹೋಗ್ತಾವೆ ಹೊರತು ಪರದ ಹೆಂಗಿರ್ತದೆ ಅನಂದ ಇರ್ತದೆ. ಆದ್ರೆ ಪರದೆಯಲ್ಲಿ ನೋಡುವಂತೆ ಭಗವಂತ ಜೀವರಾಶಿಗಳನ್ನು ತೋರಿಸ್ತಾನೆ. ತಾನು ಪರದದಂತೆ ಇರ್ತಾನ, ನಮಗೆಲ್ಲ ವ್ಯವಹಾರವನ್ನು ಮಾಡ್ತಾನೆ. ಅಭಾನ್ ಅಂತರಿಕ್ಷ. ಆಮೇಲೆ ಪ್ರಬುದ್ಧ ಅಂತ ಒಬ್ಬ ಋಷಿ ಆತ ಹೇಳಿದ, ಅಂದ್ರೆ ಈ ಜೀವರಿಗೆ ಕಾಮ್ಯ ಕರ್ಮಗಳು ಅಂತವಲ್ಲ, ಈ ಕಾಮ್ಯ ಕರ್ಮದಿಂದ ಏನಾಗ್ತದ? ಕಾಮ್ಯ ಕರ್ಮಗಳು ಸ್ವರ್ಗಾದಿಗಳಾಗ್ತವ. ಏನಿಲ್ಲ, ಕಾಮ್ಯ ಕರ್ಮಗಳನ್ನ ಆಚರಣೆ ಮಾಡೋದ್ರಿಂದ ಸ್ವರ್ಗಲೋಕ, ಚಂದ್ರಲೋಕ, ಆ ಲೋಕ ಈ ಲೋಕ ಸಿಗ್ತದಪ್ಪ. 54 ದಿವಸ ಊಟ ಮಾಡ್ತೀವಿ, ಮತ್ತೆ ಯಥಾ ರೀತಿ ಬಂದ್ವಿ. 1 ಕೋಟಿ ರೂಪಾಯಿ ಲಾಟ್ರಿ ಹೇಗಿರ್ತೀವಲ್ಲ, ನಮಗ ಆ 5 ಸ್ಟಾರ್ ಹೋಟ್ಲು, ಈ 5 ಸ್ಟಾರ್ ಹೋಟ್ಲು, ಡೈಲಿ ಬೆಂಗಳೂರು ಅಡ್ಡಾಡಿಕೊಂಡು ಎಲ್ಲ ಕಡೆ ತಿಂದು ಹೇಗಿ ರೊಕ್ಕ ಖಾಲಿ ಆದ್ರೆ ಮತ್ತೆ ಗಂಗಾವತಿಗೋ ಯಾವ ಊರಾಗಿರ್ತೀವೋ ಅಲ್ಲಿ ಬಂದ್ಬಿಡ್ತೀವೋ. ಅದರಂತೆ ಕಾಮ್ಯ ಕರ್ಮಗಳನ್ನ, ಫಲವನ್ನ ಅಪೇಕ್ಷಿಸಿ ಮಾಡಿದ ಕರ್ಮಗಳೆಲ್ಲವೂ ಭೋಗಕ್ಕ ಮಾತ್ರ ಮೀಸಲೇ ಹೊರತು ಅದರಿಂದ ಸಾಧನ ಆಗೋದಿಲ್ಲ. ಅದಕ್ಕೆ ಹೇಳಿದ ಪ್ರಬುದ್ಧ ಹೇಳ್ತಾನೆ, ನೋಡಪ್ಪ ಈಗ 30 ಭಾಗವತ ಧರ್ಮಗಳು ಅಂತ ಹೇಳಿದಾತ. 30 ಭಾಗವತ ಧರ್ಮಗಳು ಅಂದ್ರೆ ಸರ್ವದ ಮನ ಅಸಂಗಹ, ಎಲ್ಲ ಕಾಲದಲ್ಲಿ ಮನಸ್ಸನ್ನ ಅಸಂಗಹ, ಏನ್ ನಡೆದ್ರು ಕೂಡ ಇದು ನಮ್ಗೆ ಸಂಬಂಧ ಇಲ್ಲ ಅಂತಿರ್ಬೇಕು. ಮತ್ತೆ ಸಜ್ಜನ ಸಂಗಹ, ಸಜ್ಜನ್ ಅಂದ್ರೆ ಯಾರು? ಮತ್ತೆ ಯಾರು ಅಲ್ಲ, ಸಜ್ಜನ್ ಅಂತ ಯಾರಿಗೆ ಕರೀತಾರೆ? ಮತ್ತೆ ಸಜ್ಜನ್ರದ್ರೇನು? ಸತ್ ಜನ. ಸತ್ ಅಂದ್ರೇನು? ಅಸ್ತಿತ್ವ. ಜಗತ್ತು ಇದೆ, ಜಗತ್ತಿನಲ್ಲಿ ನಡೀತಕ್ಕಂತ ಪ್ರತಿಯೊಂದು ಪದಾರ್ಥಗಳು ಭಗವಂತನಿಂದ ನಡೀತದೆ, ಅವನೇ ನಿಯಾಮಕ ಅಂತ ಯಾವನು ತುಂಬಿತಾನೋ ಅವನು ಸಜ್ಜನ. ಸಜ್ಜನ ಅಂದ್ರೆ ಗಾಣಿಗೆರಿಗೂ ಅಂತ, ಮತ್ತೆ ಅವರಲ್ಲ. ಆದ್ರಿಂದ ಸಜ್ಜನ ಅಂದ್ರೆ ಏನು ಅಂದ್ರೆ ಜಗತ್ತಿನಲ್ಲಿ ಏನು ನಡೀತದೋ ಎಲ್ಲವೂ ಭಗವಂತನಿಂದ ನಡೀತದೆ ಅಂತ ತಿಳ್ಕೊಂಬವನಿಗೆ ಸಜ್ಜನ ಅಂತ. ಆಮೇಲೆ ಸಜ್ಜನ ಸಂಗಮ. ಸಜ್ಜನರಲ್ಲಿ ದಯ ಇರುವುದು, ಜ್ಞಾನಿಗಳಲ್ಲಿ ದಯ ಇರುವುದು. ದೊಡ್ಡವರು ಬಂದಾಗ ಅವರ ಆಶೀರ್ವಾದ ಪಡೆಯಲಿಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಅವರಿಂದ ಏನಾದರೂ ಮಾಡಿ ಅಪಟಾಸುವ ಪ್ರಯತ್ನ ಮಾಡಬಾರ್ದು. ಸಜ್ಜನರು ಬಂದಾಗ ನೋಡಿ ಎಂತ ಅನಂತ. ಸಜ್ಜನರು ಬಂದಾಗ ಏನಾದ್ರೂ ಮಾಡಿ ಅವ್ರಿಗೆ ಗೇಲಿ ಮಾಡೋದು, ಹಾಸ್ಯ ಮಾಡೋದು, ಅವ್ರು ಏನೋ ಮಂತ್ರಾಕ್ಷತೆ ಹೋಗೋದು, ಅವ್ರ ಕಡೆ ಏನಾದ್ರು ಶಲ್ಯ ಹಾಕಿ ಅದ್ರ ಕೊಡ್ರಿ ಇದನ್ನ ಕೊಡ್ರಿ, ಕೈ ಬಾಯಿ ಹಿಡಿದ್ರಿ ಹಣ್ಣು ಹಿಡಿದ್ರಿ ಅಂತ ತಗೋಬಾರ್ದು.
ಅವ್ರ ಅನುಗ್ರಹಕ್ಕಾಗಿ ಪ್ರಯತ್ನ ಪಡಬೇಕೆ ಹೊರತು ಅದಕ್ಕೆ ಸಜ್ಜನ ಸಂಘ, ಸಜ್ಜನರಲ್ಲಿ ದಯ, ಸಜ್ಜನರಲ್ಲಿ ಮಿತ್ರತೆ, ಅವ್ರನ್ನ ನಾವು ಸ್ನೇಹಿತರನ್ನಾಗಿ ಮಾಡ್ಕೋಬೇಕಂದ್ರೆ ಆತ್ಮೀಯರನ್ನಾಗಿ ಮಾಡ್ಕೋಬೇಕು. ಸಜ್ಜನರಲ್ಲಿ ಭಕ್ತಿ ಇರಬೇಕು. ಶೌಚ ನೋಡ್ರಿ ಬಹಳ ಪ್ರಧಾನ ಇದೆ. ಶೌಚ ನಮ್ಮಲ್ಲಿ ಬಹಳ ಪ್ರಧಾನವಾದ ವಿಷಯ ಇದೆ. ದಾಸರು ಒಂದ್ ಕಡೆ ಹೇಳ್ತಾರೆ, ಮೃತ್ತಿಕಾ ಶೌಚ ಮಾಡದವನ ಕರ್ಮದರ್ಥ. ನೋಡ್ರಿ, ಪ್ರತಿಯೊಬ್ಬರು ಹೆಣ್ಣು ಗಂಡು ಕೂಡ ಮೃತ್ತಿಕಾ ಶೌಚ ಧರ್ಮದಲ್ಲಿ ಶಾಸ್ತ್ರಗಳಲ್ಲಿ ಮೃತ್ತಿಕಾ ಶೌಚ ಮಾಡದೆ ನೀವು ಏನು ಮಾಡಿದ್ರು ವ್ಯರ್ಥ. ಮೃತ್ತಿಕಾ ಶೌಚ ಅದೊಂದು ದೊಡ್ಡ ಟಾಪಿಕೇ ಅದು. ಆ ಮೃತ್ತಿಕಾ ಶೌಚ ಮಾಡದೆ ಹೋಯ್ತು ಅಂದ್ರೆ ಕರ್ಮಗಳೆಲ್ಲವೂ ವ್ಯರ್ಥವಾಗ್ತಾವ. ಇದೆಷ್ಟು ಸಬ್ಬ ಹಚ್ಚಿಕೊಂಡು ತೊಳ್ಕೊಂಡ್ರು ಅದು ನಮ್ಮ ಶಾಸ್ತ್ರಕ್ಕೆ ನಿಷಿದ್ಧನೇ ಹೊರತು ಮೃತ್ತಿಕಾ ಶೌಚ ಸಮ್ಮತವಾದದ್ದು. ಅದು ಶೌಚ. ತಪಸ್ಸು ತಪ ಆಲೋಚನೆ, ಭಗವಂತನ ಬಗ್ಗೆ ಆಲೋಚನೆ ಉಳ್ಳವರಾಗಬೇಕು ಸದಾ ಕಾಲದಲ್ಲಿ. ನೋಡಿ, ತಿತಿಕ್ಷ ಸಮಾಧಾನ, ಮೌನವಾಗಿ ಹೆಚ್ಚು ಮಾತಾಡಬಾರ್ದು. ಸ್ವಾಧ್ಯಾಯ ಅಧ್ಯಯನ ಮಾಡ್ತಾ ಇರಬೇಕು. ಆರ್ಜವ ಗಳಿಸಬೇಕು, ನಮಗ್ ಬಂದದ್ದನ್ನು ಮಾತ್ರ ಗಳಿಸ್ಬೇಕು. ಬ್ರಹ್ಮಚರ್ಯ, ಏನ್ ಬ್ರಹ್ಮಚರ್ಯ? ಲಂಗೋಟಕ್ಕೆ ಕೂಡೋದಲ್ಲ. ಬ್ರಹ್ಮಣಿ ಚರತೀತಿ ಬ್ರಹ್ಮಚರ್ಯ. ಬ್ರಹ್ಮಣಿ ಅಂದ್ರೆ ಭಗವಂತನ ವಿಷಯದಲ್ಲಿ ಸದಾ ತತ್ಪರರಾಗಬೇಕು. ಭಾಗವತಲ್ಲಿ ಹಿಂಗೆ ಹೇಳಿದ, ರಾಮಾಯಣದಲ್ಲಿ ಹಂಗೆ ಹೇಳಿದ, ಇದ್ರಾಗ ಹೆಂಗೆ ಸುಂದರಕಾಂಡ ಹಿಂಗೆ ಹೇಳ್ತು, ಶಾಸ್ತ್ರ ಹಿಂಗೆ ಹೇಳ್ತು, ಅದ್ರಾಗ ಹೆಂಗೆ ಹೇಳ್ತು, ಹುಡುಕತ್ತಾ ಇರ್ಬೇಕು. ಅದೇ ಬ್ರಹ್ಮಚರ್ಯ. ಹುಡುಕ್ತಾ ಇರ್ಬೇಕು. ಅಹಿಂಸಾ, ಹಿಂಸೆಯನ್ನ ಪಡಿಸಬಾರದು. ಯಾವ ಪ್ರಾಣಿಗಳನ್ನೇ ಹಿಂಸೆ ಪಡಿಸಬಾರದು. ಜನರಂತೂ ಮೊದಲೇ ಹಿಂಸೆ ಪಡಿಸಬಾರದು. ಪ್ರಾಣಿಗಳ ಹಿಂಸೆಯು ಕೂಡ ನಿಷಿದ್ಧವಾದದ್ದು ಶಾಸ್ತ್ರದಲ್ಲಿ. ಆದ್ರೆ ಮತ್ತೆ ಹಾವು ಚೋಳು ಬಂದ್ರೆ ನೋಡಪ್ಪ, ನನ್ನ ಮನೆಯಾಗ ಹಾವು ಬಂತು ಅಂದ್ರೆ ಹಿಡಿಸಿ ಕಳಿಸ್ಬೇಕು ಅಷ್ಟೇ. ಅದನ್ನ ಇಟ್ಕೋಬಾರ್ದು. ಏನ್ರಿ ಅಹಿಂಸಾ ಅಂತ ಹೇಳ್ಬಿಟ್ಟಾಗ ಆಚಾರ್ಯರು. ಹಾವು ಬಂತು ಅಂದ್ರೆ ಸಾಮಾನ್ಯದಲ್ಲ ಹಾವು, ಈ ಹಾವು ಶೇಷದೇವರು ವಿಕಾರಾಯರು ಅಂತ ಹೇಳಿ ಮಂಗಳಾರತಿ ಮಾಡ್ಲಕ್ ಹೋದಿ ಅಂದ್ರೆ ನಿನ್ನ ಮಂಗಳಾರತಿ ಫೋಟೋಕ್ಕ ಅಹಿಂಸಾ. ಅದು ಹಾಗೆ ಮಂಗಳಾರತಿ ಮಾಡಿ ನಿನ್ ಫೋಟೋಕ್ ಮಂಗಳಾರತಿ ಗ್ಯಾರಂಟಿ. ಹೋಗಿಲ್ಲ? ಎಂಥ ವಿಚಿತ್ರದ. ಅದಕ್ಕೆ ಅಹಿಂಸಾ. ಹಿಂಸೆ ಅಂದ್ರೇನು? ಸಜ್ಜನರಿಗೆ ಉಪದ್ರವವಾಗುವ ವಿಷಯದಲ್ಲಿ ಅದೊಂದು ಹಿಂಸೆನೇ. ಅದನ್ನ ಕಿತ್ತು ಒಗಿಬೇಕು, ಹೊರಗೆ ಹಾಕ್ಸ್ಬೇಕು. ಇಲ್ಲಿ ಪೂರ್ಣ ಹೋಗವಲ್ತು, ಅದು ಬಿಡ ತನಕ ಬಿಡುವಂತು ಅಂದ್ರೆ ಹೋಗ್ಬೇಕಷ್ಟೇ. ನಮ್ಮ ದಾಸರು ಜಗನ್ನಾಥ ದಾಸರು ಹೇಳೇ ಬಿಟ್ಟಾರ. ಹರಿಕಥಾಂಸಾರ ನೋಡ್ರಿ, ಸರಿಯಾಗಿ ಬರೀ ಪಾರಾಯಣ ಮಾಡ್ತೀರ, ಹೋಗಿ ವಿಷಯ ತಿಳ್ಕೊಳ್ತು. ಸ್ವಚ್ಛ ಹೇಳೇ ಬಿಟ್ಟಾರೆ ಹರಿಕಥಾಂಸಾರದವರು. ದುಷ್ಟ ಪ್ರಾಣಿಗಳನ್ನ ಅದಕ್ಕೆ ಹಿಂಸೆಯನ್ನು ಪಡಿಸಿ ಹೊರಗೆ ಹಾಕಿಬಿಡಿ. ಇನ್ನೊಬ್ರಿಗೆ ಸಜ್ಜನರಿಗೆ ದುಃಖ ಕೊಡ್ತಾವೆ. ತಿತಿಕ್ಷ, ಮೌನ, ಸ್ವಾಧ್ಯಾಯ, ಬ್ರಹ್ಮಚರ್ಯ, ಅಹಿಂಸಾ, ದ್ವಂದ್ವ ಸಂಬಂಧ. ಎಲ್ಲ ಸುಖ ಆಗಲಿ ದುಃಖ ಆಗಲಿ ಸಮಾನವಾಗಿರಲಿ. ಸರ್ವತ್ರ ಆತ್ಮೇಶ್ವರ ಅನ್ವೀಕ್ಷ. ಸದಾ ಕಾಲದಲ್ಲಿ ಭಗವಂತನ ವಿಚಾರವನ್ನೇ ಯೋಚನೆ ಮಾಡ್ತಾ ಇರ್ಬೇಕು. ಮಾಡಾತು ಸ್ವಾಮಿ ಎಂತ ಸೃಷ್ಟಿ ಮಾಡಿದೆ, ಅನಿರುದ್ಧ ಪ್ರತಿಮ ಸಂಕಟ ವಾಸುದೇವ ರೂಪಗಳಲ್ಲೇ ಕಟ್ ಸಿಡ್ಲು ಹೊಡಿದ್ರು ನೋಡ್ರಿ. ಸಂಕರ್ಷನಾಥ ಸಾಕ್ಷಾತ್ ಜಗದೀಶ ಸಂಕರ್ಷಣ ರೂಪದಲ್ಲಿ ಆ ಗುರುವನ್ನು ಹೊರಸ್ತಾನೆ. ಮುಂಚೆ ಪ್ರದ್ಯುಮ್ನ ಅನಿರುದ್ಧ ಮೇಘಗಳನ್ನು ತರಿಸ್ತಾನೆ. ಇದು ಅನುಸಂಧಾನ ಮಾಡ್ತಾ ಇರಬೇಕಪ್ಪ. ಇದೆಂಥ ವಿಚಿತ್ರದ. ಇಷ್ಟು ಅನುಸಂಧಾನ ಮಾಡ್ತಾ ಹೋಗಬೇಕು. ಕೈವಲ್ಯ ಮೋಕ್ಷಕ್ಕಾಗಿ ಪ್ರಯತ್ನ ಪಡಬೇಕು. ಅನಿಕೇತಃ ನೋಡ್ರಿ, ದೊಡ್ಡ ವಿಷಯ. ಈಗ ಅವ್ರು ಹೇಳಿದ್ರೆ ನಮ್ಮನ್ನು ಬಡದ ಬಿಡ್ತಾರೆ. ಈ ವಿಷಯ ನಾವೇನಾದ್ರೂ ಹೇಳಿದ್ರೆ ಭಾಗವತದಲ್ಲಿ ಆಚಾರ್ಯ ಇವತ್ತೇ ಮಂಗಳ ಮಾಡ್ರಿ ಅಂತ. ಅನಿಕೇತ ಅಂದ್ರೇನು? ಮನೆ ಇರಬಾರ್ದಂತ. ಮತ್ತೆ ಎಲ್ಲಿರ್ಬೇಕು? ಬಾಡಿಗೆ ಮನೆಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಶಾಸ್ತ್ರಕಾರ. ಇಲ್ರಿ ಮನಿ ಮಾಡ್ಬೇಕಂದ್ ಮಾಡಿ, ಹಂಗಂದ್ರೆ ಮಾಡ್ರಿ ಅಂದ್ರೆ. ಏಕೋ ವಾಸಗ ಪತ್ತನೇ ವಾವನೇ ವಾ. ಒಂದೇ ಮನೆ ಕಟ್ಬೇಕಂತ ನೋಡ್ರಿ. ಒಂದೇ ಮನೆ ಕಟ್ಟಬೇಕು. ಅದು ನಾವು ದಿನಬರಿ ಬಾಡಿ ಕೊಡಬಾರ್ದು. ಏಕೋ ವಾಸಗ ನೋಡ್ರಿ. ಪತ್ತನೇ ವಾ ವನೇ ವಾ. ಅಡಿಯಾಗರ ಕಟ್ಟು, ಊರಾಗರ ಕಟ್ಟು, ಒಂದು ಮನೆ ಕಟ್ಟು, ಅದ್ರೊಳಗೆ ನೀರು ಅಷ್ಟೇ. ಏನ್ರಿ ಕಟ್ಟಬೇಕು ಅಂತ ಬಹಳ ಆಗ್ರಹ ಮಾಡಿದ್ದ. ಇಲ್ರಿ ಬೇಡ ಅಂದ್ರೆ ಬಿಟ್ಬಿಡು. ಸುರಕ್ಷತ ನದಿ ದಂಡಿಗಿರು. ನದಿ ಬರ್ಲಕತ್ತಿ ನಮ್ ಕಡೆ ಹೋಗು. ಯಾಕಂದ್ರೆ ಅಭಿಮಾನ ಇಲ್ಲ, ಅಭಿಮಾನ ಹೋಗ್ತದ. ನಮ್ಮನಿಗೆ ಏನಾರ ಆತು ಅಂದ್ರೆ ಅಭಿಮಾನ ಶುರು. ಅಭಿಮಾನ ಆ ರೀತಿ ಮಾಡಿಸಿ ಜೀವನ ಎಂಥ ವಿಚಿತ್ರ. ಹೌದಾ? ಅಭಿಮಾನ ತಿರುಗಿ. ಅದಕ್ಕೆ ಮನಿ ಒಂದೇ ಕಟ್ಟಬೇಕು, ಅದ್ರೊಳಗೆ ಇರ್ಬೇಕು, ಧರ್ಮ ಮಾಡ್ಲಕ್ಕ ಅಷ್ಟೇ. ಮುಗ್ದತ್. ಮುಂದೆ ಹೆಂಡ್ರು ಮಕ್ಕಳು ಹೊರಗೆ ಹಾಕಿದ್ರೆ ಹೊರಗೆ ಹೋಗು.
ಎಂತ ಭಾಗ್ಯವಯ್ಯ ಅನ್ಬೇಕು. ಯಾಕಂದ್ರೆ ಸ್ವಾಮಿ ಇದು ನಂದನ್ ತಿತ್ಕೊಂಡಿದ್ದೆ ದಬ್ಬಿಟ್ರು ಒಳಗೋಗ, ಎಷ್ಟು ಅನುಗ್ರಹ ಮಾಡಿದ್ಯೋ ಅಂತ ದೊಡ್ಡ ಭಗವಂತನ ಉಪಕಾರ ಅನ್ಬೇಕು. ಹೊರಗಿರ್ಬೇಕು ನೋಡು. ಅನಿಕೇತಃ ಇವನು ಹೇಳ್ತಾನ ಮಹಾರಾಜ ಪ್ರಬುದ್ಧಾಮ ಋಷಿ ರಾಜನಿಗೆ ಹೇಳ್ತಾನೆ, ಅನಿಕೇತಃ ಯಾರು ಭಗವಂತ ಭಕ್ತರೋ ಅವ್ರಿಗೆ ಮನೆ ಇರಬಾರ್ದು ಅಂತ ಹೇಳ್ಬಿಟ್ಟ. ಒಂದಿರ್ಬೇಕು, ಯಾವುದೋ ಸಾಧನಕ್ಕಾಗಿ ಅಷ್ಟೇ. ವಿವಿಕ್ತತೆ ಸಮಾಧಾನತೆ ಕ್ಷೀರವಸನ, ವಸ್ತ್ರಗಳು ಬಹಳ ಇರಬಾರ್ದು, ಹರಿದ ವಸ್ತ್ರ ಅಂತ ಅಲ್ಲ, ಬಹಳ ಇರಬಾರ್ದು. ಒಂದು ಊಟಗಳಕ್ಕಿರ್ಬೇಕಪ್ಪ, ಒಂದು ಒಣ ಹಾಕ್ಲಕ್ಕಿರ್ಬೇಕಪ್ಪ. ನಮ್ಮಲ್ಲಿ ಅಂತಾರಲ್ಲ ಬಂಡಿ ಒಂದು ಹೇಳ್ಕಂತ ಅಂತಾರೆ. ಅದಕ್ಕೆ ಎರಡೇ ವಸ್ತ್ರ, ಬಹಳ ವಸ್ತ್ರಗಳಿರಬಾರ್ದು. ಯಾಕಂದ್ರೆ ಅದೇ ಅಭಿಮಾನ ಬಂದ್ಬಿಡ್ತದೆ ಹಾಳಾಗೋಗ. ಇದನ್ನ ಉಟ್ಕೊಳ್ಳಿ, ಅದನ್ನ ಉಟ್ಕೊಳ್ಳಿ, ಅದನ್ನ ಉಟ್ಕೊಳ್ಳಿ, ಇದನ್ನ ಉಟ್ಕೊಳ್ಳಿ, ಅದನ್ನ ಉಟ್ಕೊಳ್ಳಿ, ಇನ್ನೊಂದು ಅದನ್ನೇ ಕುಟ್ಕೊಂಡ್ರಿ ಇದನ್ನ ಉಟ್ಕೊಳ್ಳಿ. ಹೆಣ್ಮಕ್ಳು ಸೀರೆ ಆಗಿರ್ತದೆ ನೋಡಿ, ಏನೋ ಉಟ್ಕೊಂಡು ಮಂದಿ ಪುಣ್ಯ ಹಚ್ಚಿಟ್ಟು ಕೂಡ್ತಿರ್ತಾ, ಅದನ್ನೇ ಕುಟ್ಕೊಂಡೆ ಮನೆ ನಾ ಕೊಟ್ಟಿದ್ದಿಲ್ಲ, ಹೊತ್ತು ಒಳಗೆ ಹೋಗ್ತಾ ಸಾಕು, ಒಳಗೆ ಹೋಗಿ ಬಾಲ್ ಹಾಕೊಂಡ್ಬಿಟ್ರೆ ಕೃಷ್ಣಾರು ಇದನ್ನ ಪುಣ್ಯ ಹಚ್ಚಿನ ಲಗ್ನ ಗೀತ ಮಾಂಗಲ್ಯ ಕಟ್ಟಿದ್ರೆ ಮನೆಗೆ ಹೋಗಿ ಚೀರವಸನ ನೋಡಿ ಎಷ್ಟು ವಿಚಿತ್ರ. ಅಂದ್ರೆ ಶಾಸ್ತ್ರ ಹೇಗೆ, ಅದಕ್ಕೆ ವಾಸ ಕೂಡ ನಮ್ಮಲ್ಲಿ ಭಗವದ್ ಭಕ್ತರಿಗೆ ಎಷ್ಟು ವೈರಾಗ್ಯ ವಿರಕ್ತಿ ಎಷ್ಟು ಬೇಕು ನೋಡ್ರಿ. ಇದಿದ್ರು ಭಗವಂತನ ಲಕ್ಷಣ. ಎಲ್ಲಾ ತ್ಯಾಗ ಮಾಡಿದ್ರೆ ದೇವರು ಬರ್ತಾನೆ. ಯಾವ ತ್ಯಾಗ ಮಾಡ್ಲಿಕ್ಕೆ ನಿಮ್ಮ ಹತ್ರ ದೇವ್ರ ಸುಳೆ ಹಾಯೋದಲ್ಲ. ದ್ರೌಪದಿ ದೇವಿ ಎರಡೂ ಕೈ ಎತ್ತಿ ಪಾಹಿಮಾಂ ದೇವ ಜಗನ್ನಾಥ, ಅಪ್ಪ ಮುಗೀತು ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ಮುಗೀತು, ನನ್ನ ದೇಹನ ರಕ್ಷಣೆ ಮಾಡ್ಕೊಳ್ಳಕ್ಕೆ ಎಷ್ಟು ಪ್ರಯತ್ನ ಪಟ್ರು ಆಗ್ಲಿಲ್ಲ, ರಕ್ಷಕ ನೀನೆ, ತ್ವಮೇವ ರಕ್ಷಂತು ಮೇ ಅಂದ್ಲು. ಓಡಿ ಬಂದ. ಏನ್ ಮಾಡ್ತೀವಿ, ಅಲ್ಲಿ ತನಕ ಬರಲಿಲ್ಲ. ಮಾಡಿ ಮಾಡಿ ಏನ್ ಮಾಡ್ತೀವಿ ಮಾಡಿಕೆ ಅಂತ ನೋಡ್ರಿ. ಏನ್ ಮಾಡ್ತೀರಿ ಮಾಡಿಕೆ, ಎಷ್ಟು ಪ್ರಯತ್ನ ಮಾಡ್ತೀವಿ ಮಾಡು ಅಂತ ಕೈ ಎತ್ತಿದಾಗ ಓಡಿ ಬಂದ. ಅಂದ್ರೆ ಎಲ್ಲ ಅಭಿಮಾನ ಬಿಟ್ಟಾಗ ಭಗವಂತ ಬರ್ತ. ವಿವಿಕ್ತತೆ ಅನಿಕೇತ ಅಂದ್ರೆ ಸಂತೋಷದಿಂದಿರಬೇಕು. ಏನೇ ಆಗಲಿ, ಸುಖವಾಗಲಿ ಬಹು ದುಃಖವಾಗಲಿ ಸಕಲೀನಾಗಲಿ. ಭಾಗವತ ಶಾಸ್ತ್ರದಲ್ಲಿ ಶ್ರದ್ಧೆ ಇರಬೇಕು. ಅನ್ಯ ಶಾಸ್ತ್ರ ನಿಂದೆ, ಅನ್ಯ ಶಾಸ್ತ್ರವನ್ನು ನಿಂದ ಮಾಡ್ರಿ ಅಂತ ಹೇಳ್ಬಿಡ್ತು. ಏನ್ರಿ ಅನ್ಯ ಶಾಸ್ತ್ರ ನಿಂದ ಅಂದ್ರೆ ಎಲ್ಲ ಶಾಸ್ತ್ರಗಳಲ್ಲ, ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಭಗವಂತನಿಗೆ ವಿರೋಧವಾಗಿರ್ತಕ್ಕಂಥ ವಾಕ್ಯಗಳನ್ನ ನಿಂದ ಮಾಡ್ಬೇಕಷ್ಟೇ. ಅಲ್ಲೋ ದೇವರಿದ್ದಾನ ನೀ ಇಲ್ಲ ಅಂತೀಯಲ್ಲೋ, ಸಾಕ್ಷಾತ್ ಭಗವಂತನ ವ್ಯಾಪಾರ ನಡೆದದಿಲ್ಲ. ದೇವರಿಲಿಕ್ಕೆ ಮಂಗಾರತಿ ಆಗ್ತದೇನು, ಪೂಜೆ ಆಗ್ತದೇನು, ಇಂಥವ್ರು ಬಂದು ಪ್ರಸಾದ ಪಂಚಾಮೃತ ಕೊಡೋದು ಹೇಳ್ಕೊಂಡಿದ್ದ ಪುಣ್ಯಾತ್ಮ ಅಂತ. ಜಗತ್ತ ಪಂಚಾಮೃತ ಹರಿಕೆಲ್ಲ ಹೋಗಿರ್ತೀವಿ. ಆದ್ರೆ ನೋಡಿ ಇವೆಲ್ಲ ಯಾಕೆ ಆಗ್ತಾವ, ದೇವರಿದ್ದಾನ ಅಂತ ಬರ್ತಾವ. ಹೌದು, ಮತ್ತೆ ಇಷ್ಟಕ್ಕೆ ಒಪ್ತಿಲ್ಲಕ್ಕ. ದೇವರಿದ್ದಾನ ಅಂತ ನೀ ಹೇಳ್ತಿ, ದೇವರಿದ್ದಾನ ಅಂತ ಸಾಯ್ತಿ, ಸಾಯೋದು ಅವನಿಂದನೇ, ಹೇಳೋದು ನಿನ್ನ ಹಣೆ ಬಾರಿ ಆಡೋ ಅವನಿಂದಾನೆ. ಇದು ಜಗತ್ತಿದ್ದಾರೆ ಅಂತ ಒಪ್ಸಬೇಕು. ಅವನ ವಾಕ್ಯವನ್ನು ನಿಂದ ಮಾಡಬೇಕು, ಮತ್ತೆ ಅವನ ನಿಂದ ಮಾಡಬಾರ್ದು. ಆ ವಾಕ್ಯವನ್ನ ನಿಂದ ಮಾಡ್ಬೇಕು. ಅವನು ಸ್ವರೂಪದ ಹೆಂಗಿರ್ತಾನೋ ಏನೋ ಗೊತ್ತಿಲ್ಲ, ಆದ್ರೆ ಆ ವಾಕ್ಯವನ್ನ ನಿಂದ ಮಾಡ್ಬೇಕು. ಅದಕ್ಕೆ ಅನ್ಯಶಾಸ್ತ್ರ ನಿಂದೆ. ಮನೋವಾಕ್ ಕರ್ಮದಂಡ, ಮನಸ್ಸು ವಾಕ್ಯವನ್ನು ಹಿಡಿತದಲ್ಲಿಟ್ಟುಕೊಳ್ಬೇಕು. ಸತ್ಯ, ಭಗವಂತನ ಅಸ್ತಿತ್ವವನ್ನು ಸದಾ ಸಾರ್ತಕ್ಕಂಥದ್ದು. ದಮ ಶಮ ಭಗವನ್ನಿಷ್ಠತ, ದಮ ಇಂದ್ರಿಯ ನಿಗ್ರಹ, ಶ್ರವಣ ಸದಾ ಭಗವಂತನ ಕೀರ್ತನೆ, ಹರಿಧ್ಯಾನ, ಸರ್ವ ಸಮರ್ಪಣ, 30 ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿ. ಇದು ಭಾಗವತದ ಲಕ್ಷಣ ಅಂತ ಯಾರು ಹೇಳಿದ್ರು? ಪ್ರಬುದ್ಧ ಅಂತಕ್ಕಂಥವನು ನಿಮ್ ಚಕ್ರವರ್ತಿ ಗಂಡ. ಇನ್ನು ಪಿಪ್ಪಲಾಯನ ಹೇಳ್ತಾನೆ, ಅದು ಸ್ವಾಮಿ ಈ ಜಗತ್ತು ಕಾರಣಕರ್ತ ಯಾರು, ಜಗತ್ ಯಾಕೆ ಸೃಷ್ಟಿ ಮಾಡಿದ? ಅನವಸ್ಥಾತ್ರಯ ಪ್ರವರ್ತಕ ನೋಡ್ರಿ, ಶ್ರೀಹರಿಯೇ, ಅವನು ಬಿಟ್ಟ ಇನ್ನೊಂದು ಯಾರಿಗೂ ಶಕ್ತಿ ಇಲ್ಲ. ಆದ್ರಿಂದ ಜೀವರಿಗೆ ಮುಖ್ಯ ಪ್ರಾಣನೇ ಶ್ರೀಹರಿಯ ದಿನ. ಭಗವಂತ ಅನೇಕ ತನ್ನ ದೇವತೆಗಳನ್ನ ಕರ್ಕೊಂಡು ಬಂದು, ಬ್ರಹ್ಮದೇವರು, ಭಾರತೀಯ ಸರಸ್ವತಿ, ಮುಖ್ಯ ಪ್ರಾಣ ಎಲ್ಲ ದೇವತೆಗಳಿಂದ ಅನೇಕ ವಿಧವಾದ ಜಗತ್ತನ್ನು ಸೃಷ್ಟಿ ಮಾಡಿಸ್ತಾನ. ತಾನೊಬ್ಬನೇ ಮಾಲಕ್ಷಕ್ತನಾಗಿದ್ರು ಕೂಡ ಅವರ ಕಡೆಯಿಂದ ಮಾಡಿಸ್ತಾನೆ. ಎಂತಹ ಶಕ್ತಿ! ಒಳ್ಳೆ ಕಾಂಟ್ರಾಕ್ಟ್ ಇರ್ತಾರ, ಎಲ್ಲ ಮಾಡಕ್ ಶಕ್ತ. ಆದ್ರೆ ಜನರಿಂದ ಮಾಡಿಸಿ ಅವ್ರಿಗೆ ಶಬಾಷ್ಗಿರಿ ಕೊಡ್ತಾನೆ. ಏನ್ ಗಾಡಿ ಕಟ್ಟಿಯಪ್ಪ, ಏನ್ ಮಿಷನ್ ಮಾಡಿಯಪ್ಪ, ಏನ್ ಗಿಡ ಬೆಳೆಸಿಯಪ್ಪ. ಅವನ್ ಚೀಫ್ ಬೇರೆ ಇರ್ತಾನೆ, ಇವನಿಗೆ ಕೀರ್ತಿ ಇವನಿಗೆ ಕೊಡ್ತಾನೆ. ಇದೆಲ್ಲ ದೇವತೆಗಳಿಂದ ಭಗವಂತ ಮಾಡಿಸ್ತಾನೆ ಅನ್ನೋದ್ರಿಂದ ಏನ್ ಗೊತ್ತಾತು? ಭಗವಂತ ಒಬ್ಬನು ನಿಯಾಮಕ,
ಅನ್ಯ ದೇವತೆಗಳೆಲ್ಲರೂ ಅವನ ಸಬಾರ್ಡಿನೇಟ್ಸ್, ಅಧೀನದಲ್ಲಿ ಕೆಲಸ ಮಾಡುವರು ಅಂತ ಬರ್ತಾರೆ. ಇನ್ನು ಅವಿರ್ಹೋತ್ರ ಅಂತ ಬರ್ತಾರೆ. ಈತ ಇವೆಲ್ಲ ಎಲ್ಲಿ ಹೇಳಿದ್ರಿ ಅಂತ ಕೇಳಿದ. ಅದಕ್ಕೆ ಹೇಳಿದ, ನೋಡಪ್ಪ, ಎಲ್ಲ ಕರ್ಮಗಳು ವೇದ, ಉಪನಿಷತ್ತು, ಶಾಸ್ತ್ರಗಳಲ್ಲಿ ವಿಹಿತವಾಗಿರ್ತಕ್ಕಂಥವಾಗಿಯಪ್ಪ. ಅದಕ್ಕೆ ಶ್ರೀಹರಿಯ ಪ್ರತಿಮೆಗಳು 3 ಅಂತ ಹೇಳ್ತಾನೆ. ಯಾರು? ಅವಿರ್ಹೋತ್ರ ಅಂತ. ಈ ಋಷಭನಾಮಕನ ಮಗ ಈತ ಅವಿರ್ಹೋತ್ರ. 3 ಯಾವ್ಯಾವು? ಶಿಲಾದಿ ಪ್ರತಿಮೆಗಳು, ಈ ಶಿಲಾ ಪ್ರತಿಮೆ, ಸ್ಥಂಡಿಲ ಪ್ರತಿಮೆಗಳು ಯಜ್ಞ ಯಾಗಾದಿಗಳಲ್ಲಿ ಮಾಡು. ವಾಸನಾಮಯ ಪ್ರತಿಮಾ, ಮುಂದೆ ಬರ್ತಾ ಬರ್ತಾ ನಮ್ಮ ದೇಹದಲ್ಲಿ ವಾಸನಾಮಯ ಧ್ಯಾನ ಮಾಡ್ತಾ 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 ಒಂದು ರೂಪ ಕಾಣಿಸ್ತದೆ, ಅದೇ ವಾಸನಾಮಯ ರೂಪ. ಆ ರೂಪ ಕಂಡ ಮೇಲೆ ಅದನ್ನ ಧ್ಯಾನ ಮಾಡ್ತಾ ಹೋದಂಗೆಲ್ಲ ನಿಯತ ಗುರುಗಳು ಅಂತ ಬರ್ತಾರೆ. ಆ ನಿಯತ ಗುರುಗಳು ಬಂದ್ಮೇಲೆ ಬಿಂಬೋಪರಾಕ್ಷ ಮಾಡ್ತಾನೆ. ಆ ವಾಸನಾಮಯ ಮೂರ್ತಿ ಬಿಂಬ ರೂಪದಲ್ಲಿ ಪ್ರವೇಶ ಮಾಡಿ ಬಿಂಬ ಕಾಣಿಸ್ತದೆ. ಬಾಬಾ ಬಾಬಾ ಬಾಬಾ, ಎಷ್ಟು ಜನ್ಮಗಳು ಬೇಕು, ಎಷ್ಟು ತಾಳ್ಮೆ ಬೇಕು, ಎಷ್ಟು ತ್ಯಾಗ ಬೇಕು. ನಮ್ಮ ದೇಹಕ್ಕೆ ಆರೋಗ್ಯ ಬೇಕು, ಐಶ್ವರ್ಯ ಬೇಕು, ಆಯುಷ್ಯ ಬೇಕು. ಏನು ವಿಚಿತ್ರಪ್ಪ. ಅದಕ್ಕೆ ಭಗವಂತನನ್ನ ಸಾಲಿಗ್ರಾಮಾದಿ ಪ್ರತಿಮೆಗಳಲ್ಲಿ ಶ್ರೀಹರಿಯನ್ನು ತೋರ್ಬೇಕಾದ್ರೆ ತಿಳಿಸ್ಬೇಕಪ್ಪ. ಸಾಲಿಗ್ರಾಮಕ್ಕಲ್ಲೂ ಅಂತ ಪೂಜೆ ಮಾಡಬಾರ್ದು. 5535 ಭಗವದ್ ರೂಪಗಳು ಅದರಲ್ಲಿ ಸನ್ನಿಹಿತವಾಗಿವೆ ಅಂತ ಪೂಜೆ ಮಾಡಿ. ಧ್ರುಮಿರ ಅಂತ ಒಬ್ಬ ಋಷಿ, ಆತ ಹೇಳಿದ, ನಾಟಕ 24 ತತ್ವ ರಚನೆ ಮಾಡಿಲ್ಲಪ್ಪ. 24 ತತ್ವಗಳಪ್ಪ, ಒಂದಲ್ಲ ಎರಡಲ್ಲ, ಪೃಥ್ವಿ, ಆಕಾಶ, ಭೂಮಿ, ಅನೇಕ ತತ್ವಗಳವ. ಆ ತತ್ವಗಳಲ್ಲಿ ಭಗವಂತ ಪ್ರವೇಶ ಮಾಡಿ ಏನ್ ಮಾಡ್ತಾರೆ? ಶಿವನಲ್ಲಿ ಶಿವರೂಪದಿಂದ, ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ, ಯಾರ್ಯಾರು ಏನೇನು ಜಗತ್ ಸೃಷ್ಟಿ ಮಾಡ್ತಾರೋ ಲಕ್ಷ್ಮಿಯಲ್ಲೇ ಭಗವಂತ ಪ್ರವೇಶ ಮಾಡಿ ಜಗತ್ತನ್ನು ಸೃಷ್ಟಿ ಮಾಡ್ತಾರಪ್ಪ. ಅಂತಹ ಭಗವಂತ ಇದೆಲ್ಲ ಯಾರಿಗೆ ಗೊತ್ತಾಗ್ತದೆ? ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ, ಅವರಿಂದ ನಮಗೆ ಗೊತ್ತಾಗ್ತದೆ. ಅದಕ್ಕೆ ಚಮಸ ಅಂತ ಮತ್ತೊಬ್ಬ ಋಷಿ, ಪುರುಷೋತ್ತಮನಾದ ಶ್ರೀಹರಿ ಅವಯವಗಳಲ್ಲಿ ಬ್ರಾಹ್ಮಣಾದಿಗಳು ಹುಡ್ತಾರೆ. ಬ್ರಾಹ್ಮಣೋಚ್ಚ ಮುಖಮಾಸಿ, ಈ ಬ್ರಾಹ್ಮಣರೆಲ್ಲ ಮುಖದಿಂದ ಹುಡ್ತಾರಪ್ಪ. ವೈಶ್ಯರು ತೊಡೆಗಳಿಂದ ಹುಡ್ತಾರೆ, ಬಾಹುಗಳಿಂದ ಕ್ಷತ್ರಿಯರು ಹುಡ್ತಾರೆ, ಪಾದದಿಂದ ರುದ್ರಾದಿಗಳು ಹುಡ್ತಕ್ಕಂಥದ್ದಾಗ್ತಾರಪ್ಪ. ಆ ಕೆಲಸವನ್ನು ಮಾಡ್ತಾರೆ ಅಂತ ಇಷ್ಟೆಲ್ಲ ಇವರೆಲ್ಲ ಯಾಕೆ ಬರ್ತಾರೆ? ಭಗವಂತನ ಸೇವೆಗಾಗಿ ಬರ್ತಾರಪ್ಪ. ಆ ಭಗವಂತನ ಸೇವೆಯನ್ನು ಮಾಡಿ ಅವರು ಬ್ರಾಹ್ಮಣರು ವೇದಘೋಷವನ್ನು ಮಾಡಿ ಭಗವಂತನ ಭಕ್ತರಿಗೆ ಉಪಕಾರ ಮಾಡುವುದೇ ಬ್ರಾಹ್ಮಣರ ಕರ್ತವ್ಯ. ಭಗವಂತನ ಭಕ್ತರಿಗೆ, ಸಮಾಜಕ್ಕೆ, ದೇಶಕ್ಕೆ ಎಲ್ಲರಿಗೂ ಉಪಕಾರವನ್ನು ಮಾಡಬೇಕು. ವಿಪತ್ತು ಬಂದಾಗ ಯಜ್ಞ ಯಾಗಾದಿಗಳನ್ನು ಮಾಡಿ ಏನು ಮಾಡಬೇಕು? ಅದನ್ನು ನಿಗ್ರಹ ಮಾಡಬೇಕು, ಶಕ್ತಿ ಸಾಮರ್ಥ್ಯವನ್ನು ತುಂಬಬೇಕು. ಯಾಕಂದ್ರೆ ದೇವತೆಗಳನ್ನ ಪ್ರತ್ಯಕ್ಷೀಕರಿಸುವತಕ್ಕಂಥ ಶಕ್ತಿ ಬ್ರಾಹ್ಮಣರಿಗೆ ಯಜ್ಞ ಯಾಗಾದಿಗಳಲ್ಲದ, ಮಂತ್ರಗಳಲ್ಲದ. ಆ ಮಂತ್ರವನ್ನ ನಾವು ಶುದ್ಧಿ ಮಾಡಿಕೊಂಡು ನಾವು ಶುದ್ಧರಾಗಿ ಉಚ್ಚಾರ ಮಾಡಿದ್ರೆ ಸಾಕ್ಷಾತ್ ಭಗವಂತನೇ ನಮ್ಮ ಹತ್ರ ಬಂದು ಆ ಕೆಲಸವನ್ನು ಮಾಡಿಕೊಡ್ತಾನೆ. ಕ್ಷತ್ರಿಯನ ರಕ್ಷಣೆ ಮಾಡುವ ಕೆಲಸ ಬ್ರಾಹ್ಮಣ, ವೈಶ್ಯರನ್ನ ರಕ್ಷಣೆ ಮಾಡುವ ಕೆಲಸನೂ ಬ್ರಾಹ್ಮಣರದೇ. ಶೂದ್ರಾದಿಗಳಲ್ಲಿ ಕೆಲಸ ರಕ್ಷಣೆ ಮಾಡುವುದು ಇವರದೇ ಕೆಲಸ. ನೋಡ್ರಿ, ಇಷ್ಟೆಲ್ಲ ರಕ್ಷಣೆ ಆಗಬೇಕು. ಶೂದ್ರಾದಿಗಳು ವಿಶೇಷವಾಗಿ ಧಾನ್ಯಗಳನ್ನು ಬೆಳೆಯುವ ಕಾಲದಲ್ಲಿ ಮಳೆ ಬೆಳೆಗಳು ಬರದೇ ಹೋದ್ರೆ ಮಳೆ ಬೆಳೆಗಳನ್ನು ತರಿಸ್ತಕ್ಕಂಥ ಮಂತ್ರಗಳವ ಬ್ರಾಹ್ಮಣರಲ್ಲಿ. ಅದಕ್ಕೆ ಬ್ರಾಹ್ಮಣೋಚ್ಚ ಮುಖಮಾಕಿ, ಒಳ್ಳೆ ಮಂತ್ರಗಳಲ್ಲ, ಸಾಮಾನ್ಯ ಮಂತ್ರಗಳಲ್ಲ. ಪರ್ಜನ್ಯ ಸೂಕ್ತ ಅಂತ ಒಂದು ಸೂಕ್ತ, 10 ವರ್ಗ. ಆ 10 ವರ್ಗ ಜಪ ಮಾಡಿ ನಾವು ಹೋಮ ಮಾಡಿದರೆ ಇಂದ್ರದೇವರೇ ಸಾಕ್ಷಾತ್ ಮೇಘಗಳನ್ನು ತಂದು ಭಗವಂತನ ಆಜ್ಞೆಯಿಂದ ಸಮೃದ್ಧವಾಗಿ ಸಾಕು ಅಂತ ನಿಲ್ಲೋ ತನಕ ಹೋಮ ಮಳೆ ಬರ್ತದೆ. ಈ ಶಕ್ತಿ ಇದನ್ನ ನಾವು ರಾಯರ ಚರಿತ್ರೆಯಲ್ಲಿ ನೋಡ್ತೀವಿ. ಬರಗಾಲ ಬಿದ್ದ ಪ್ರದೇಶಕ್ಕೆ ಮಂತ್ರಾಲಯ ಪ್ರಭುಗಳು ಹೋದಾಗ ಅಲ್ಲಿ ಋತ್ವಿಜರನ್ನು ಕರೆಸಿ ಯಜ್ಞ ಮಾಡಿದಾಗ ಸಮೃದ್ಧವಾದಂಥ ಮಳೆ ಆತು ಅಂತ ಅವರ ಚರಿತ್ರೆಗಳಲ್ಲಿ ಕೇಳ್ತೀವಿ. ನಾವು ಬರೀ ಚರಿತ್ರೆ ಕೇಳ್ತೀವಿ ಅಷ್ಟೇ, ನಾವು ತಯಾರಾಗೋದಿಲ್ಲ. ರಾಯರು ಬ್ರಾಹ್ಮಣರನ್ನು ಕರೆಸಿ ಯಜ್ಞ ಅನೇಕ ವಿಧವಾದ ಹೋಮಗಳನ್ನು ಮಾಡಿಸಾರಂದ್ರೆ ನಾವು ಯಾವ ಮಂತ್ರ ಅದನ್ನ ಯಾಕೆ ಗಟ್ಟಿ ಮಾಡಬಾರ್ದು, ನಾವ್ ಯಾಕೆ ಅನ್ಬಾರ್ದು? ನಮ್ಮ ತಲೆ ಬರೋದೇ ಇಲ್ಲ. ಭಾರಿ ಚರಿತ್ರೆ, ಅಭಾವ ಏನ್ ರಾಯರಿ, ಅಭಾವ ಏನ್ ಮಾಡಿದ್ರಿ, ಅಭಾವ ಏನ್ ಊಟ ರೀ, ಅಭಾವ ಏನ್ ಅಲಂಕಾರ ಇಷ್ಟೇ. ಈ ಅಭಾವ ಅಂಬದೊಳಗ ಬಾಬಾ ಬಿಡ್ತೀವಿ ಹೊರತು, ಬಾಯ್ದಾಗ ಬಿಡ್ತೀವಿ ಹೊರತು ಆ ಮಹಾನುಭಾವರು ಏನ್ ಮಾಡಿದ್ದಾರೆ, ನಾವು ಹೆಂಗುದ್ಧಾರ ಆಗಬೇಕು ಅಂತ ಇಲ್ಲ. ಅಂತ ಮಹಾನುಭಾವರು ಇವೆಲ್ಲ ಮಾಡಿದ್ದಾರೆ. ಅದಕ್ಕೆ ಕರಭಾಜನ ಅಂತ ಇನ್ನೊಬ್ಬ ಋಷಿ ಕೃತತ್ರ ದ್ವಾಪರ ಕಲಿಯುಗಗಳಲ್ಲಿ ಶ್ರೀಹರಿಯ ನಾನಾಮಗಳನ್ನು ಪೂಜೆ ಮಾಡಬೇಕಪ್ಪ. ಯುಗಾನುಸಾರವಾಗಿ ಭಗವಂತನನ್ನ ಉಪಾಸನೆ ಮಾಡಬೇಕು ಅಂತ ಇಷ್ಟು ಹೇಳಿ 9 ಮಂದಿ ಉಪದೇಶವನ್ನು ಮಾಡ್ತಾರೆ.
ಮಾಡಿ ಉದ್ಧಾರವನ್ನ ಮಾಡ್ತಾನೆ ಅವನಿಗೆ. ಆಗ ಯಜ್ಞವನ್ನ ಪೂರ್ಣ ಮಾಡ್ತಾನೆ. ಮಾಡಿ ಸಮಸ್ತವಾದ ಯಜ್ಞವನ್ನ ಜ್ಞಾನ ಕಾರ್ಯದಲ್ಲಿ ಪರಿಸಮಾಪ್ತಿಯನ್ನ ಮಾಡಿ ಮೊದಲು ಬಂದ ಮಹಾಜ್ಞಾನಿಗಳಿಂದ ಉಪದೇಶ ಪಡೆದು ಆಮೇಲೆ ಕರ್ಮವನ್ನು ಮಾಡಿ ಮುಗಿಸ್ತಾನೆ. ಆಗ ದೇವಾನ ದೇವತೆಗಳೆಲ್ಲರೂ ಪ್ರತ್ಯಕ್ಷರಾಗ್ತಾರೆ. ನಿಮಿ ಚಕ್ರವರ್ತಿಗೆ ಬಂದ ಋಷಿಗಳನ್ನು ಏನು ಬರಬೇಕು ಹೇಳು ಅಂದಾಗ ಆತಂತನ ಸ್ವಾಮಿ ನಾನೇನು ಕೇಳಿ ಅಂತ, ನನಗೇನು ಕೇಳಕ್ ಬರೋದಿಲ್ಲ, ನೀವೇ ಕೊಡ್ಬೇಕಂದಾಗ ಅದಕ್ಕೆ ಹೇಳ್ತಾರೆ, ನೋಡಪ್ಪ ರಾಜ, ನಿನ್ನ ರಾಜ್ಯ ಸುಭಿಕ್ಷವಾಗಿರಿ, ನೀನು ಯಾವಾಗ ಕರಿತೀವೋ ಅವಾಗ ಬರ್ತೀನೋ ಅಂತ ಹೇಳಪ್ಪ. ಇದ್ರ ಎದರ ಪುಣ್ಯ? ಜ್ಞಾನಿಗಳನ್ನ ಆದರ ಮಾಡಿದ ಪುಣ್ಯ. ಮತ್ತೇನೆ ಜ್ಞಾನಿಗಳನ್ನ ಆದರ ಮಾಡಿ ಯಥಾರ್ಥವಾದ ಭಗವಂತನ ತತ್ವ ತಿಳಿದಲ್ಲ, ಕರ್ಮದ ರಹಸ್ಯವನ್ನ ತಿಳಿದಲ್ಲ, ನೋಡು ಅದರದ್ದು ಪುಣ್ಯನೇ ಹೊರತು ಮತ್ತೆ ಯಾವರ ಪುಣ್ಯ ಇಲ್ಲ. ನೀನು ಏನು ಕೇಳ್ತೀವಿ ಕೊಡ್ತೀವಿ, ನೀ ಕರೆದಾಗ ಬರ್ತೀವಿ ಅನ್ನುವ ಮಾತನ್ನ ಹೇಳಿ ದೇವಾನ ದೇವತೆಗಳು ಯಜ್ಞದ ಪರಿಸಮಾಪ್ತಿಯನ್ನು ಮಾಡ್ತಾರೆ ಅಂತ ಹೇಳ್ತಾ, ನಾಳೆ ದಿನದಲ್ಲಿ ಮತ್ತೆ ಸಾಕ್ಷಾತ್ ಯದುರಾಜ ಅವಧೂತರನ್ನ ಪ್ರಶ್ನೆ ಮಾಡ್ತಾರೆ. ಇದೆಲ್ಲ ವಿಶೇಷವಾದ ಭೂಭಾರ ಹರಣ, ಸಜ್ಜನರ ಹರಿಕಥಾಮೃತ ಭಗವಂತನ ಕಥೆಯನ್ನು ಕೇಳುವುದು, ಆಮೇಲೆ ವಿಶೇಷವಾಗಿ ಬ್ರಹ್ಮಾದಿ ದೇವತೆಗಳ ಸಕಲ ದೇವತೆಗಳಲ್ಲಿ ಕೂಡಿಕೊಂಡು ಭಗವಂತನ ಹತ್ತಿರ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಈ ಜಗತ್ತು ಲಯವಾಗ್ತದೆ ಅಂತ ಒಬ್ಬ ಬ್ರಾಹ್ಮಣರ ಶಾಪದಿಂದ ಮುನಿಗಳು ಸಪ್ತಮ್ ಅಂತದ್ದು, ಮುನಿಗಳಿಂದ ಶಬ್ದವಾಗಿದೆ ಅಂತ. ಅದಕ್ಕೆ ನಾಶದ ಕಾರಣ ನಿನಗೇ ಹೊರತೇ ಹೊರತು ಹೇಗೆ ನಾಶ ಆಗ್ತದೆ, ಉದ್ಧಾರವನ್ನು ಮಾಡುವಂತ ಜನ್ಮ ಕೇಳ್ಕೊಂಡಾಗ ಆಗ ಭಗವಂತ ಆಗ ಉದ್ಧವನನ್ನ ಕರೆದು ಹೇಳ್ತಾನಪ್ಪ, ಬಹಳ ದಿವಸ ಇಲ್ಲ, ಇವತ್ತಿಗೆ ಸರಿಯಾಗಿ 7ನೇ ದಿವಸಕ್ಕೆ ಏನಾಗ್ತದೆ, ಮಹಾಪ್ರಳಯ ಆಗ್ತದೆ, ಎಲ್ಲರೂ ಹೋಗಿ ಬಿಡ್ತಾರೆ. ಅದಕ್ಕೆ ಒಂದು ನಿಯಮ, ಸ್ವಗ್ರಾಮದಲ್ಲಿ ತನ್ನ ಮನೆಯಲ್ಲಿ ಸಾಯಬಾರದು. ಏಕಾದಶ ಸ್ಕಂದದಲ್ಲಿ ಒಂದು ವಿಷಯ ಅದು, ಮರಣ ಬಂದಾಗ ಪರಕ್ಷೇತ್ರಗಳಲ್ಲಿ ಸಾಯ್ಬೇಕಂತ. ಅದು ಅಲ್ಪವಾದ ಕ್ಷೇತ್ರ ಇದ್ರೂ ಪರವಾಗಿಲ್ಲ, ಹೊರಗಡೆನೆ ಸಾಯ್ಬೇಕಂತ, ಮನೆ ಸಾಯ್ಬಾರ್ದಂತ ಏಕಾದಶ ಸ್ಕಂದ. ಅದಕ್ಕೆ ಭಗವಂತ ನಿಮಗೆಲ್ಲ ಸದ್ಗತಿಯನ್ನು ಕೊಡಬೇಕು ಅಂತ ದ್ವಾರಕಾದಲ್ಲೇ ಮುಗಿಸಿ ಕೃಷ್ಣಾರ್ಪಣೆ ಮಾಡ್ಬೋದಾಗಿತ್ತು, ನಾವು ಮಾಡಲಿಲ್ಲ. ಅದಕ್ಕೆ ಪಿಂಡಾರಕ ಕ್ಷೇತ್ರಕ್ಕೆ ಕರ್ಕೊಂಡು ಬಂದು ನಿಮಗೆ ಏನ್ ಮಾಡ್ತೀನಿ, ಒಂದು ಯುದ್ಧ ಪ್ರಾರಂಭವಾಗ್ತದೆ. ಯಾದವರು ತಾವೇ ಬಡದಾಡಿ ತಾವೇ ಹೋಗಿ ಬಿಡ್ತಾರೆ. ಕೃಷ್ಣ ಪರಮಾತ್ಮನು ಕೂಡ ಯಾವುದೋ ಒಂದು ವೃಕ್ಷದ ಕೆಳಗೆ ಮಲಿಕೆಳ್ದು ನೋಡ್ರಿ ಮರಣ. ನೋಡ್ರಿ ಭಾಗವತದ ವಿಷಯಗಳು ಎಷ್ಟು ರಹಸ್ಯಾತ್ಮಕವಾದವು. ಅದಕ್ಕೆ ಇಲ್ರಿ ನಾವು ದವಾಖಾನೆ ಸಾಯ್ತೀವಿ ಅಂದ್ರೆ ಅಲ್ಲಿ ಜಾಗ ಮಾಡ್ಬೇಕು, ದವಾಖಾನೆ ಬೇಕಿಲ್ಲ, ಕ್ಷೇತ್ರಗಳಿಗೆ ಮರಣ ಆಗಬೇಕಂತ ಭಾಗವತ ಹೇಳ್ತಾರೆ. ಅದಕ್ಕೆ ವಯಸ್ಸಾದ ಮೇಲೆ ಕಾಶಿ ಬದ್ರಿ ಯಾಕೆ ಹೋಗ್ತಿದ್ರು? ಇದೇ ಕಾರಣಕ್ಕೆ. ಕ್ಷೇತ್ರ ದೊಡ್ಡದಾಗಿದ್ರೆ ಸದ್ಗತಿ, ಕ್ಷೇತ್ರ ಸಣ್ಣದಾಗಿದ್ರು ಪರವಾಗಿಲ್ಲ, ಸದ್ಗತಿನೇ. ಅದಕ್ಕೋಸ್ಕರ ಮನೆಯಲ್ಲಿ ಸಾಯುವ ಪ್ರಯತ್ನವನ್ನ ಮಾಡಬಾರದು ಅಂತ ಭಾಗವತ ಹೇಳ್ತಾರೆ, ನಾನು ಹೇಳೋದಿಲ್ಲ. ನೋಡ್ರಿ, ಕೃಷ್ಣನ ಸಂದೇಶ ಇದು ಎಂತಹ ವಿಚಿತ್ರದ. ಅದಕ್ಕೆ ಅಲ್ಲಿಂದ ಪಿಂಡಾಟ ಕ್ಷೇತ್ರ ಕರ್ಕೊಂಡು ಹೋದ, ಅಲ್ಲಿ ಹೋಗಿ ಯುದ್ಧವನ್ನು ಮಾಡಿಸ್ತಾನೆ. ಅಲ್ಲಿ ಒಳ್ಳೆ ಸೂರ್ಯಗ್ರಹಣ, ಆ ಕಾಲದಲ್ಲಿ ಎಂತಹ ಅನಾಹುತಗಳು ಆಗ್ತವೆ ಅದನ್ನ ನಾಳೆ ದಿನದಲ್ಲಿ ನೋಡೋಣ. ಏಕಾದಶಿ ಸ್ಕಂದ ಅಂದ್ರೆ ಭೀಕರ, ಉಪದೇಶ ಎಷ್ಟು ಪ್ರಧಾನವಾದ್ದೋ ಅಲ್ಲಿ ನಡೆಯುವ ಘಟನೆಯೂ ಭೀಕರ ಅಂದ ಮೇಲೆ ಇದೆಲ್ಲ ಒಂದೊಂದು ಅಂಶಗಳನ್ನ ನಾವು ಒಂದೊಂದು ಸ್ಕಂದಗಳಿಂದ ಅದರ ರಹಸ್ಯ ತಿಳಿಬೇಕು. ಬರೀ ಕಥೆ ಹೇಳ್ತಾ ಹೋದ್ರೆ ಈ ನೋಡಿದ್ವಿ, ಈ 9 ಮಂದಿ ಹೇಳೋದ್ರಾಗ ನಿಮ್ಗಾರೆ ದಾಸರ ಬಂತು. ಇನ್ನು ಒಳಗಿನ ತತ್ವ ತಗೊಂಡು ವಿಷೇಧ್ವಜರು, ದೊಡ್ಡ ದೊಡ್ಡ ಜ್ಞಾನಿಗಳು, ಸುಧೀಂದ್ರ ಚಿತ್ರ ವ್ಯಾಖ್ಯಾನದ ಸತ್ಯಾಭಿನವರು, ಸತ್ಯಧರ್ಮರು ನೋಡು ಇದೆಲ್ಲ ವ್ಯಾಖ್ಯಾನ ಮಾಡ್ಯಾರ. ಇದನ್ನ ಹೇಳ್ತಾ ಹೋಗಿಬಿಟ್ರೆ ಆಚಾರ್ಯ ಇವತ್ತೇ ಮಂಗಳ ನೋಡಪ್ಪ ಹೂವಿನಾರ ಹಾಕ್ತದೆ ಅಂತ ಮೊದಲ ಹೂವಿನಾರ ಹಾಕ್ಬಿಟ್ಟಿರಿ, ಮತ್ತೊಂದು ಹೂವಿನಾರ ಹಾಕಿ ಕೃಷ್ಣಾರ್ಪಣೆ ಅಂತೀವಿ. ಅಂದ್ರೆ ಎಷ್ಟು ತತ್ವಗಳವ, ಆ ತತ್ವದ ವಿಮರ್ಶೆ ನಾವು ಮಾಡಬೇಕು. ಅದಕ್ಕೆ ಕೆಲವು ಅಂಶಗಳನ್ನ ಮಾತ್ರ ನಾನು ಹೇಳಬಲ್ಲೆ, ನಿಮಗೆ ತಿಳಿಸಿಕೊಡಬಲ್ಲೆ ಎಂಬಲ್ಲಿಗೆ ಮಧ್ವಾಂತರದ ನಾಳೆ ದಿವಸದಲ್ಲಿ ಯಾರು ಸಾಕ್ಷಾತ್ ಯದುರಾಜ ಅವಧೂತ ಶಿಖಾಮಣಿಗಳನ್ನ ಪ್ರಶ್ನೆ ಕೇಳ್ತಾನೆ. ಸ್ವಾಮಿ, ನೀವಿಷ್ಟು ನಿರಸ್ತರಾಗಿರಲ್ಲ, ಲಂಗೋಟಿ ಒಂದು ಬಿಟ್ರೆ ನಿಮ್ಮ ಹತ್ರ ಏನೂ ಇಲ್ಲ, ನಿಮ್ಗೆ ಚಳಿ ಮಳೆ ಏನು ಆಗೋದಿಲ್ಲೇನು, ಮಳೆಯಾಗ ಅಡ್ಡಾಡ್ತೀರಿ, ಉಂಡ್ರೆ ಉಂಡೇ ಬಿಡ್ತೀರಿ,
ಎಲ್ಲೋ ಮಲ್ಕೊಂಡ್ಬಿಡ್ತೀರಿ, ಮುಳ್ಳಾಗ ಮಲಗ್ತೀರಿ, ಎಲ್ಲೋ ಆಟಾಡ್ತೀರಿ, ಏನ್ ವಿಚಿತ್ರ ಅಂತ ಕೇಳ್ತಾನೆ. ಆಗ ಅವಧೂತ ಹೇಳ್ತಾನೆ, ಅಪ್ಪ ನನಗ ಎಲ್ಲಿ ಅಧ್ಯಯನ ಮಾಡಿಲ್ಲ ನಾನು, ಮತ್ತೆ ಅಧ್ಯಯನ ಮಾಡಾಗ ಹೆಂಗ್ ಬಂತು? 24 ಮಂದಿ ಗುರುಗಳನ್ನು ನೋಡಿ ಕಲ್ತೀನಿ ಅಂತ ನಾಳೆ ವಿಷಯ. ಆ 24 ಮಂದಿ ಏನ್ ಹೇಳ್ತಾರೆ, ಏನು ಕೇಳ್ತಾರೆ, ನೋಡಿ ಕಲ್ತಂತ ವಿದ್ಯಾ ಅವಧೂತ ಶಿಖಾಮಣಿ ಕೃಷ್ಣ